ನಮಸ್ಕಾರ. ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ, ಇಡೀ ಜಗತ್ತಿನ ಕಣ್ಣು ಇವತ್ತು ಇರಾನ್ ಮೇಲೆ ಇದೆ. ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಜಂಟಿ ದಾಳಿ ಮಾಡಿದ್ದು, ದಾಳಿಯ ಮೊದಲ ದಿನವೇ ಇರಾನ್ನ ಪರಮೋಚ್ಚ ನಾಯಕರನ್ನು ಮುಗಿಸಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಅಯತಲ್ಲಾ ಅಲಿ ಖಮೇನಿ ಸೇರಿದಂತೆ ಅವರ ಕುಟುಂಬದ ಸದಸ್ಯರನ್ನು ಈ ದಾಳಿ ಬಲಿ ಪಡೆದುಕೊಂಡಿತ್ತು. ಫೆಬ್ರವರಿ 28ನೇ ತಾರೀಕಾಗಿ ಇವತ್ತು ಜುಲೈ 4ಕ್ಕಿದ್ದೀವಿ. ಬರೋಬ್ಬರಿ 131 ದಿನಗಳ ನಂತರ ಇದೀಗ ಅವರ ಅಂತ್ಯಕ್ರಿಯೆಯ ಎಲ್ಲ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ. 4ನೇ ತಾರೀಕಿನಿಂದ ಹಿಡಿದು 9ನೇ ತಾರೀಕು, 4, 5, 6, 7, 8, 9 ಬರೋಬ್ಬರಿ 6 ದಿನಗಳ ಕಾಲ 1979ರಿಂದ 2026 ಫೆಬ್ರವರಿ ತನಕ ಇರಾನನ್ನು ಆಳಿದಂತಹ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯುತ್ತೆ. ಮೆರವಣಿಗೆ ಆಗುತ್ತೆ. ಇಸ್ಲಾಂ ಭಾಗವಾಗಿ ಅದರಲ್ಲಿ ಶಿಯಾ ಮುಸ್ಲಿಮರ ಸಂಪ್ರದಾಯದ ಪ್ರಕಾರವಾಗಿ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ನಡೀತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಮೆರವಣಿಗೆಯ ಭಾಗ ಏನು, ಯಾರ್ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಏನಾಗುತ್ತೆ, ಅಮೆರಿಕ ಇದನ್ನು ಹೆಂಗೆ ನೋಡ್ತಾ ಇದೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕೇವಲ ಇದು ಇರಾನ್ಗೆ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯಕ್ಕೂ ಕೂಡ ಒಂದು ಅತ್ಯಂತ ಗಂಭೀರವಾದಂತಹ ಪ್ರಶ್ನೆ. ಮತ್ತು ಇಸ್ರೇಲ್ ಏನು ಬಯಕೆಯನ್ನು ಪಟ್ಟಿತ್ತು, ಇರಾನ್ನ ಪರಮೋಚ್ಚ ನಾಯಕರನ್ನು ಮುಗಿಸಬೇಕು ಅಂತ, ಅದರ ಆ ಭಾಗದ ಪೈಕಿ ಕೆಲವೊಂದಿಷ್ಟು ವಿಚಾರದಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ನೀವು ಗಮನಿಸಬೇಕಾದಂತಹ ಒಂದು ಸಂಗತಿ ಏನು ಅಂತ ಹೇಳಿದರೆ, ಇಡೀ ಇಸ್ಲಾಮಿಕ್ನ ಇತಿಹಾಸದಲ್ಲಿ ಅಥವಾ ಮಧ್ಯಪ್ರಾಚ್ಯಗಳ ಬೇರೆ ಬೇರೆ ದೇಶಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬರ ದೇಹವನ್ನು, ಅಂದರೆ ಮೃತಪಟ್ಟಿರುವಂತಹ ಆ ದೇಹವನ್ನು ಇಷ್ಟು ದಿನಗಳ ಕಾಲ ಇಡಲಾಗಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ನೀವು ಇಸ್ಲಾಂನಲ್ಲಿ ಒಂದು ಪದ್ಧತಿ ಇದೆ, ಯಾರಾದರೂ ಒಬ್ಬ ವ್ಯಕ್ತಿ ಮೃತಪಟ್ಟ ತಕ್ಷಣವೇ ಅವರ ದೇಹವನ್ನು ದಫನ್ ಮಾಡಬೇಕು ಅಂತಾರೆ ಅವರು. ತತ್ಕ್ಷಣವೇ, ಅಂದರೆ ಸ್ವಲ್ಪ ಗಂಟೆಗಳ ಒಳಗಾಗಿ ದಫನ್ ಮಾಡಬೇಕು ಅಂತ. ಆದರೆ ಇದರ ವಿರುದ್ಧವಾಗಿ ಇದೀಗ ಅಯತಲ್ಲಾ ಅಲಿ ಖಮೇನಿಯವರ ಮೃತದೇಹವನ್ನು 131 ದಿನಗಳ ಕಾಲ ಇಡಲಾಗಿತ್ತು. ಹೆಂಗಾಯ್ತಿದ್ದು ಸಾಧ್ಯ, ಯಾವ ಕಾರಣಕ್ಕಾಗಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ, ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಇರಾನ್ನ ಸುಪ್ರೀಂ ಲೀಡರ್ ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಒಂದು ಕಡೆಯಾದರೆ, ಈ ಅಂತ್ಯಕ್ರಿಯೆಗೆ 90ಕ್ಕೂ ಅಧಿಕ ದೇಶಗಳ ಪ್ರತಿನಿಧಿಗಳೆಲ್ಲ ಬರ್ತಾ ಇದ್ದಾರೆ. ಹಾಗಾದರೆ ಅಷ್ಟು ಜನರಿಗೆ ಇನ್ವೈಟ್ ಮಾಡಿರೋದು ಯಾಕೆ? ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 1 ಕೋಟಿಗೂ ಅಧಿಕ ಜನ ಎಲ್ಲಿ ಇರಾನ್ನ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಅಲ್ಲಿಯ ಜನ ಭಾಗವಹಿಸ್ತಾ ಇರೋದು. ಅವರ ಮೇಲೆ ಹೊದಿಸಿರುವಂತಹ ಅದು ಬಿಳಿ ಬಟ್ಟೆ ಇರುತ್ತಲ್ಲ, ಅದನ್ನು ಪವಿತ್ರ ಅಂತ ನಂಬ್ತಾರೆ ಶಿಯಾ ಮುಸ್ಲಿಮರು. ದೇಶದ ಸರ್ವೋಚ್ಚ ನಾಯಕನ ದೇಹದ ಮೇಲೆ ಹೊರಿಸಲಾಗಿರುವಂತಹ ಆ ಬಿಳಿ ಬಣ್ಣದ ಬಟ್ಟೆಯನ್ನು ಪವಿತ್ರ ಅಂತ ಅದನ್ನು ಕಣ್ಣಿಗೆ ಒರೆಸ್ಕೊಳ್ತಾರೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ ಜನ. ಹಿಂದೆ 1989ರಲ್ಲಿ ಇಂಥದ್ದೊಂದು ಘಟನೆ ಆಗಿತ್ತು, ಡೀಟೇಲ್ಸಿಗೆ ಬರ್ತೀನಿ. ಇದು ಒಂದು ಬೆಳವಣಿಗೆ. ಕೋಟ್ಯಾಂತರ ಜನ ಭಾಗವಹಿಸ್ತಾ ಇದ್ದಾರೆ, ಬೇರೆ ಬೇರೆ ದೇಶದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ನಾವು 1 ತಿಂಗಳ ಸಮಯ ಕೊಡ್ತೀವಿ ಇರಾನ್ನವರಿಗೆ, ನಾವು ಅತ್ಯಂತ ಅದ್ಭುತವಾದಂತಹ ವ್ಯಕ್ತಿಗಳು ಅಂತ. ಹಾಗಾದರೆ ಟ್ರಂಪ್ ಅವರ ಮಾತಿನ ಮರ್ಮ ಏನು? 1 ತಿಂಗಳ ಸಮಯ ಯಾತಕ್ಕಾಗಿ? ಅಂತ್ಯಕ್ರಿಯೆಗಾಗಿ ನಾವು ಒಳ್ಳೆಯವರು ಅಂತ ಹೇಳ್ತಿದ್ದಾರೋ? ಅಂತ್ಯಕ್ರಿಯೆಗೆ ನಾವು ಸಮಯ ಕೊಡ್ತೀವಿ ಅಂತ ಹೇಳಿದವರು ಯಾಕೆ ಈ ವ್ಯಕ್ತಿಯನ್ನು ಕೊಲ್ಲಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದು ರಾಜತಾಂತ್ರಿಕ ವಿಚಾರ. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಖಮೇನಿಗೆ 6 ದಿನಗಳ ಮಹಾವಿದಾಯ. 6 ದಿನಗಳ ಮಹಾವಿದಾಯ. ಜುಲೈ 4ರಿಂದ 9ರವರೆಗೆ ಸುದೀರ್ಘವಾಗಿ 6 ದಿನಗಳ ಕಾಲ ಮಹಾವಿದಾಯವನ್ನು ಬೇರೆ ಬೇರೆ ನಗರಗಳಲ್ಲಿ, ಅದು ಇರಾನ್ನ ರಾಜಧಾನಿ ಟೆಹರಾನ್ನಿಂದ ಹಿಡಿದು ಮಶಾದ್ ನಗರದಲ್ಲಿ ಅಂತಿಮ ಸಂಸ್ಕಾರ ಆಗುವ ತನಕವೂ ಕೂಡ ಬೇರೆ ಬೇರೆ ತರನಾದಂತಹ ಕಾರ್ಯಕ್ರಮಗಳಿದೆ. ಟೆಹರಾನ್, ಕೋಮ್, ಇರಾಕ್ನ ನಜಾಫ್ ಮುಖಾಂತರ ಶೋಭಾಯಾತ್ರೆಯೆಲ್ಲ ಸಾಗುತ್ತೆ. ಜುಲೈ 9ನೇ ತಾರೀಕಿಗೆ ಅವರ ತವರು ನಗರ ಮಶಾದ್ನಲ್ಲಿ ಅಂತಿಮ ಸಂಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಅಂತಿಮ ಸಂಸ್ಕಾರಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೂನ್ 4 ಮತ್ತು 5 ಇವತ್ತು ಮತ್ತು ನಾಳೆ ಗ್ರ್ಯಾಂಡ್ ಮೊಸಲ್ಲಾ ಅನ್ನುವಂಥ ಒಂದು ಪ್ರಾರ್ಥನಾ ಸಂಕೀರ್ಣ ಇದೆ ಟೆಹರಾನ್ನಲ್ಲಿ. ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗಿದೆ.
6ನೇ ತಾರೀಕಿಗೆ ಟೆಹರಾನ್ನಲ್ಲಿ ಮೆರವಣಿಗೆ ಆಗುತ್ತೆ. ಒಂದು 10 ಕಿಲೋಮೀಟರ್ ಉದ್ದದ ಬೃಹತ್ ಸಾರ್ವಜನಿಕ ಶೋಕ ಮೆರವಣಿಗೆ ಅವತ್ತು ನಡೆಯುತ್ತೆ ಟೆಹರಾನ್ನಲ್ಲಿ, ಅದು ರಾಜಧಾನಿ. ಅದಾದ ನಂತರ ಜುಲೈ 7ನೇ ತಾರೀಕಿಗೆ ಮಾರನೇ ದಿನ ಪಾರ್ಥಿವ ಶರೀರವನ್ನ ಇರಾನ್ನ ಧಾರ್ಮಿಕ ಮತ್ತು ಶಿಯಾ ಶಿಕ್ಷಣ ಕೇಂದ್ರವಾದಂತಹ ಕೋಮ್ ನಗರಕ್ಕೆಲ್ಲ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ನೆರವೇರಿಸಲಾಗುತ್ತೆ. ಜುಲೈ 8ನೇ ತಾರೀಕಿಗೆ ಇರಾಕ್ಗೆ ಭೇಟಿ ಕೊಡ್ತಾರೆ, ಅಂದ್ರೆ ಪಕ್ಕದ ದೇಶ. ಅಲ್ಲಿ ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ಒಂದು ಸದ್ದಟ್ಟಣೆಯನ್ನ ಪ್ರದರ್ಶನ ಮಾಡೋದಕ್ಕೆ ಶವಪೆಟ್ಟಿಗೆಯನ್ನ ಇರಾಕ್ನ ಪವಿತ್ರ ಶಿಯಾ ನಗರಗಳಾದಂತಹ ನಜಾಫ್ ಮತ್ತು ಕರ್ಬಲಾಗಳಿಗೆ ಈ ಮೃತದೇಹವನ್ನು ತೆಗೆದುಕೊಳ್ಳೋ ಹೋಗಲಾಗುತ್ತೆ. ಜುಲೈ 9ನೇ ತಾರೀಕಿಗೆ ಖಮೇನಿ ಅವರ ತವರು ನಗರ ಮಶಾದ್ನಲ್ಲಿರುವಂತಹ ಇಮಾಮ್ ರಜಾ ಮಸೀದಿಯಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಇದು ಸುದೀರ್ಘ 6 ದಿನಗಳ ಕಾಲ ನಡೆಯಲಾಗುತ್ತೆ. ಆದರೆ 131 ದಿನಗಳ ಕಾಲ ಈಗ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರಲ್ಲ, ಇಲ್ಲಿಯ ತನಕವೂ ಕೂಡ ಪಾರ್ಥಿವ ಶರೀರವನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸಿಲ್ಲ. ರಾಸಾಯನಿಕಗಳನ್ನು ಬಳಸದೆ ಕೇವಲ ಕೋಲ್ಡ್ ಸ್ಟೋರೇಜ್ ಮುಖಾಂತರ 131 ದಿನಗಳ ಕಾಲ ಅತ್ಯಂತ ಸುರಕ್ಷಿತವಾಗಿ ಇವರ ಮೃತದೇಹವನ್ನು ತೆರೆದಿಟ್ಟಿರುವುದು. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋದಾಗ ಅರ್ಜೆಂಟೀನಾದ ಒಬ್ಬ ಜನಪ್ರಿಯ ಮಹಿಳಾ ನಾಯಕಿ 1952ರಲ್ಲಿ ಇವಾ ಫೆರೋನ್ ಅಂತ ಕ್ಯಾನ್ಸರ್ನಿಂದ ಮೃತಪಡ್ತಾರೆ. 1952ರಲ್ಲಿ ಇವರು ಮೃತಪಟ್ಟರು. ಇವರ ಮೃತಪಟ್ಟ ನಂತರ ಎಂಬಾಮಿಂಗ್ ಮುಖಾಂತರ, ಅಂದರೆ ರಾಸಾಯನಿಕಗಳನ್ನು ಸಿಂಪಡಿಸಿ ಆ ಮೃತದೇಹವನ್ನು ಎಂಬಾಮಿಂಗ್ ಮಾಡುವ ಮುಖಾಂತರ ಮೇಣದ ಪ್ರತಿಮೆಯಂತೆ ಅದನ್ನು ಸಂರಕ್ಷಣೆ ಮಾಡಲಾಯಿತು. ಎಷ್ಟು ವರ್ಷಗಳ ಕಾಲ? ಸುಮಾರು 16 ವರ್ಷಗಳ ಕಾಲ ಈ ಮೃತದೇಹವನ್ನು ಸಂರಕ್ಷಣೆ ಮಾಡಲಾಗಿತ್ತು. ಯಾವುದರ ಮುಖಾಂತರ? ರಾಸಾಯನಿಕಗಳನ್ನು ಬಳಕೆ ಮಾಡುವ ಮುಖಾಂತರ ಮೇಣದ ರೀತಿಯಲ್ಲಿ ಆ ದೇಹವನ್ನು ಸಂರಕ್ಷಣೆ ಮಾಡಲಾಯಿತು. ಆದರೆ ಇದೇ ಅರ್ಜೆಂಟೀನಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಂತರಿಕ ದಂಗೆಗಳು ಶುರುವಾಗುತ್ತೆ. ಈ ಆಂತರಿಕ ದಂಗೆಗಳೆಲ್ಲ ಶುರುವಾದಂತಹ ನಂತರ ದೊಡ್ಡ ಮಟ್ಟದ ಗಲಾಟೆಗಳಾಯಿತು. ಗಲಾಟೆಗಳಾದ ನಂತರ 16 ವರ್ಷಗಳ ಬಳಿಕ ಇಟಲಿಯ ಕಬ್ರಸ್ತಾನ್ನಲ್ಲಿ ಇವರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಆ ಪ್ರಕರಣಕ್ಕೂ ಮತ್ತು ಈ ಪ್ರಕರಣಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಲ್ಲಿ ರಾಸಾಯನಿಕಗಳನ್ನು ಬಳಕೆ ಮಾಡಲಾಗಿತ್ತು. ಆದರೆ ಇಲ್ಲಿ ಇಸ್ಲಾಂನ ಧರ್ಮದ ಅನುಯಾಯಿಗಳಂತೆ ಅಥವಾ ಇಸ್ಲಾಂ ಧರ್ಮದಲ್ಲಿ ಇರುವಂತೆ ಯಾವುದೇ ರಾಸಾಯನಿಕಗಳನ್ನು ಕೂಡ ಬಳಕೆ ಮಾಡಿಲ್ಲ. ಅವರು ಇಸ್ಲಾಂ ಧರ್ಮದಲ್ಲಿ ಹೇಳ್ತಾರೆ, ರಾಸಾಯನಿಕಗಳನ್ನು ಇಂಜೆಕ್ಟ್ ಮಾಡುವಂತಹ ಸಾಂಪ್ರದಾಯಿಕ ಎಂಬಾಮಿಂಗ್ ಪ್ರಕ್ರಿಯೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಇಸ್ಲಾಮಿಕ್ ನ್ಯಾಯಶಾಸ್ತ್ರದ ಪ್ರಕಾರ ಮೃತದೇಹವನ್ನ ಪ್ರಕೃತಿಯ ನಿಯಮದಂತೆ ಮಣ್ಣಿಗೆ ಒಪ್ಪಿಸಬೇಕು, ದೇಹದ ಯಾವುದೇ ಭಾಗಕ್ಕೂ ಕೂಡ ಹಾನಿ ಮಾಡಬಾರದು ಅಂತ ಇಸ್ಲಾಂ ಧರ್ಮ ಹೇಳುತ್ತೆ. ಅದರ ಭಾಗವಾಗಿ ಸರ್ವೋಚ್ಚ ನಾಯಕ ಆಗಿದ್ದಾಗಲೂ ಕೂಡ ಖಮೇನಿ ಅವರ ದೇಹಕ್ಕೆ ಇದುವರೆಗೂ ಕೂಡ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಲಿಲ್ಲ. ಹಾಗಾದ್ರೆ ಯಾಕೆ ಇಷ್ಟು ದಿನಗಳ ಕಾಲ ಇದನ್ನು ಇಡಲಾಯಿತು? ಸಹಜವಾಗಿ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಅಯತಲ್ಲಾ ಅಲಿ ಖಮೇನಿ ಅವರ ಮೃತದೇಹವನ್ನು ಹೊರಗೆ ತೆಗೆದು ಮೆರವಣಿಗೆ ಮಾಡಿದ್ರಿ, ಅಂತ್ಯಕ್ರಿಯೆಗೆ ಏನಾದರೂ ತೆಗೆದುಕೊಂಡು ಹೋದ್ರೆ ಒನ್ಸ್ ಅಗೇನ್ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಈ ಕೋಟ್ಯಾಂತರ ಜನ ಏನ್ ಸೇರ್ತಾರೆ, ಆ ಮೆರವಣಿಗೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಈ ದಾಳಿಗಳನ್ನು ತಪ್ಪಿಸಬೇಕು, ಜನ ದೊಡ್ಡ ಪ್ರಮಾಣದಲ್ಲಿ ಸೇರಬಾರದು ಅನ್ನುವ ಕಾರಣಕ್ಕಾಗಿ ಈ ತನಕವೂ ಕೂಡ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿಲ್ಲ. ಇತ್ತೀಚೆಗಷ್ಟೇ ಇರಾನ್ನ ಅಧಿಕಾರಿಗಳು, ಇರಾನ್ನ ಸರ್ಕಾರದವರು ಅವರ ಅಂತ್ಯಕ್ರಿಯೆಯ ಡೇಟನ್ನೆಲ್ಲ ಫಿಕ್ಸ್ ಮಾಡಿದ್ರು. ಈ ದಿನ ಈ ಕಾರ್ಯಕ್ರಮಗಳು ಇರುತ್ತೆ, ಕೊನೆಯದಾಗಿ ಇಂಥ ಅಂತ್ಯಕ್ರಿಯೆ ಆಗುತ್ತೆ ಅಂತ. ಇದೀಗ ಇಸ್ಲಾಂ ಸಂಪ್ರದಾಯದಂತೆ ಅವರಿಗೆ ಒಂದು 6 ದಿನಗಳಲ್ಲಿ ಮಹಾ ವಿದಾಯವನ್ನು ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ 6 ದಿನಗಳ ಕಾಲ ಕದನ ವಿರಾಮದ ಮಾತುಕತೆ ಏನಾಗಿದೆ ಅದೆಲ್ಲವೂ ಕೂಡ ಸ್ಥಗಿತ ಆಗ್ತಾ ಇದೆ ಅಮೆರಿಕ ಮತ್ತು ಇರಾನ್ನ ನಡುವೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಅಂತ್ಯಕ್ರಿಯೆಗೆ 2 ಕೋಟಿ ಜನಸಾಗರ ಹರಿದು ಬಂದಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕರನ್ನು ಅವರು ಆರಾಧಿಸ್ತಾರೆ. ಆ ವ್ಯಕ್ತಿಯನ್ನು ಆರಾಧಿಸಿರುವುದರಿಂದ ಅಂತ್ಯಕ್ರಿಯೆಯಲ್ಲಿ 1.5 ಕೋಟಿಯಿಂದ 2 ಕೋಟಿ ಜನ ಭಾಗವಹಿಸ್ತಾರೆ ಅಂತ. ಭಾರತ, ರಷ್ಯಾ ಸೇರಿದಂತೆ ಒಂದು 90 ದೇಶಗಳ ರಾಜತಾಂತ್ರಿಕರು, ಭಾರತದಿಂದಲೂ ಕೂಡ ಬಿಹಾರದ ರಾಜ್ಯಪಾಲರೆಲ್ಲ ಹೋಗ್ತಿದ್ದಾರೆ, ಅವರ ನಿಯೋಗ ಎಲ್ಲ ಹೋಗ್ತಾ ಇದೆ. ಭಾರತದ ಪರವಾಗಿ ಕೇಂದ್ರ ಸಚಿವ ಪವಿತ್ರ ಮಾರ್ಗ್ರೆಟ್, ಸಲ್ಮಾನ್ ಖುರ್ಷಿದ್ ಎಲ್ಲ ಭಾಗವಹಿಸ್ತಾ ಇರೋದು. ಶಹಬಾಜ್ ಶರೀಫ್ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಅನೇಕ ಜನ ರಾಜತಾಂತ್ರಿಕ ನಾಯಕರುಗಳು, ಬೇರೆ ಬೇರೆ ದೇಶದ ನಿಯೋಗಗಳ ನಾಯಕರುಗಳು ಬಂದಿರೋದು. ಸ್ವತಃ ಇರಾನ್ನ ಸ್ಪೀಕರ್ಗಳಾಗಿರ್ಬೋದು, ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಇಲಾಖೆಯ ಸಚಿವರುಗಳು, ಅದಾದ ನಂತರ ಇರಾನ್ನ IRGCಯಿಂದ ಅವರಿಗೆ ಅಂತಿಮ ಗೌರವ ನಮನಗಳನ್ನು ಸಲ್ಲಿಕೆ ಮಾಡ್ತಾ ಇರೋದು, ಅಲ್ಲಿಯ ಜನರೆಲ್ಲ ಭಾಗವಹಿಸಿರೋದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ. ಇದೀಗ 2 ಕೋಟಿ ಜನಸಾಗರ ಅಲ್ಲಿ ಹರಿದು ಬಂದಿದೆ. ಈ ಟೆಹರಾನ್ನ ಗ್ರ್ಯಾಂಡ್ ಮಸಲ್ಲಾ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು 10 ಕಿಲೋಮೀಟರ್ಗಿಂತಲೂ ಕೂಡ ಅಧಿಕ ದೊಡ್ಡ ಮಟ್ಟದ ಜನರ ಸಾಲಿತ್ತಲ್ಲಿ. ಆ ಪರಿಪ್ರಮಾಣದಲ್ಲೆಲ್ಲ ಜನ ಸೇರ್ತಾ ಇದ್ದಾರೆ.
ಅನೇಕ ಬಾರಿ ಹೇಳಿದ್ದೀನಿ, 1989ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಪಿತಾಮಹ ಅಂತ ಕರೆಸಿಕೊಳ್ಳುವಂಥ ಅಯತಲ್ಲಾ ರುಹಲ್ಲಾ ಖಮೇನಿ ಅವರ ಅಂತ್ಯಕ್ರಿಯೆ ಆಗಿತ್ತು. ಆ ಅಂತ್ಯಕ್ರಿಯೆಯಲ್ಲಿ 1 ಕೋಟಿಗೂ ಅಧಿಕ ಜನ ಅವತ್ತು ಭಾಗವಹಿಸಿದ್ರು. ಆ ದಾಖಲೆಯನ್ನ ಅದಾದ ನಂತರ ಅಧಿಕಾರಕ್ಕೆ ಬಂದಿರುವಂತಹ ಅಯತಲ್ಲಾ ಅಲಿ ಖಮೇನಿ ಇವತ್ತು ಮುರಿತಾ ಇದ್ದಾರೆ ಅವರ ಅಂತ್ಯಕ್ರಿಯೆ ಮುಖಾಂತರ. 1989ರ ಜೂನ್ 4ನೇ ತಾರೀಕಿಗೆ ಅವತ್ತು ಆ ಘಟನೆ ಆಗಿತ್ತು. ಹೆಂಗ್ ಜನ ಸೇರಿದ್ರು ಅಂತ ಹೇಳಿದ್ರೆ ತೀವ್ರತರನಾದಂತಹ ಜನದಟ್ಟಣೆ ಆಗಿತ್ತು, ನೂಕುನುಗ್ಗುಲುಗಳೆಲ್ಲ ಆಗಿತ್ತು. 8 ಜನ ಘಟನೆಯಲ್ಲಿ ಮೃತಪಟ್ಟಿದ್ರು. ಅಂತ್ಯಕ್ರಿಯೆ ಸಮಯದಲ್ಲಿ 8 ಜನ ಮೃತಪಟ್ಟರು. 10,000ಕ್ಕೂ ಅಧಿಕ ಜನ ಅವತ್ತು 1989ರಲ್ಲಿ ಗಾಯಗೊಂಡಿದ್ರು. ಮತ್ತೊಂದು ಕಡೆ ನಾನು ಅವಾಗಲೇ ಹೇಳಿದ್ನಲ್ಲ, ಭಕ್ತಿ, ದುಃಖ, ಈ ಉದ್ವಿಗ್ನತೆ ಎಲ್ಲದ ಇದ್ದದ್ದರ ಪರಿಣಾಮವಾಗಿ ಆ ಶವ ಸಾಗ್ತಾ ಇದ್ದಂತಹ ಟ್ರಕ್ನ ಮುಂಭಾಗಕ್ಕೆ ಬಂದರು. ಆ ಶವದ ಮೇಲೆ ಹಾಕಿದ್ದಂತಹ ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಅಂತ ಜನ ಬಂದರು. ಆ ಶವವನ್ನು ಎಳೆದಾಡುವ ಹಂತಕ್ಕೆಲ್ಲ ಹೋಗ್ಬಿಡ್ತು. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ 89ರಲ್ಲಿ ಅಲ್ಲಿಯ ಅಧಿಕೃತ ಸೇನೆ ಜನರನ್ನ ನಿಯಂತ್ರಣ ಮಾಡೋದಕ್ಕಾಗಿ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ 89ರಲ್ಲಿ ಬಂದಿತ್ತು. ಜನರನ್ನು ಚದುರಿಸಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿತ್ತಲ್ಲ, ಅಂಥ ವ್ಯವಸ್ಥೆಯನ್ನು ಅವತ್ತು ಮಾಡಲಾಗಿತ್ತು. ಅದಾದ ನಂತರ ಶವ ಪೆಟ್ಟಿಗೆಯಿಂದ ಅವತ್ತು ಖಮೇನಿಯವರ ದೇಹವೂ ಕೂಡ ಕೆಳಗೆ ಬಿದ್ದು ಬಿಡ್ತು. ಆ ಪರಿಪ್ರಮಾಣದಲ್ಲಿ ಜನ ಸೇರಿದ್ರು. ಈ ರೀತಿಯಾಗಿ ಈ ಬಾರಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಭದ್ರತಾ ಎಚ್ಚರಿಕೆಗಳನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದರ ಭಾಗವಾಗಿ 6 ದಿನಗಳ ಯೋಚನೆಯ ಪ್ರಕಾರ ಅಂತ್ಯಕ್ರಿಯೆ ನಡೀತಾ ಇದೆ. ಮತ್ತೊಂದು ವಿಪರ್ಯಾಸದ ಸಂಗತಿ ಅಂತ ಹೇಳಿದ್ರೆ, ತಂದೆಯ ಅಂತ್ಯಕ್ರಿಯೆಗೆ ಮುಸ್ತಬಾ ಗೈರು. ಸಾಮಾನ್ಯವಾಗಿ ಯಾರಾದರೂ ತಂದೆ ತಾಯಿ ಮೃತಪಟ್ಟರೆ ಮಗ ನಿಂತು ಎಲ್ಲ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವುದನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಇದೀಗ ಅವರ ಪುತ್ರ ಮುಸ್ತಬಾ ಖಮೇನಿ ಅಂತ್ಯಕ್ರಿಯೆಯಿಂದ ಗೈರಾಗ್ತಾ ಇದ್ದಾರೆ. ಯಾಕೆ ಅನ್ನೋದನ್ನು ನಾವು ನಿನ್ನೆಯೂ ಕೂಡ ಡೀಟೇಲ್ಸ್ ಆಗಿ ನೋಡಿದ್ವಿ. ದಾಳಿ ಮಾಡಬಹುದು ಅಂತ ಇಸ್ರೇಲ್ನವರು ಮುಸ್ತಬಾ ಅಲಿ ಖಮೇನಿಯನ್ನು ಹತ್ಯೆ ಮಾಡೋದಕ್ಕೊಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಿಟ್ ಲಿಸ್ಟ್ನಲ್ಲಿ ಈ ವ್ಯಕ್ತಿಯನ್ನು ಇಟ್ಟಿದ್ದಾರೆ. ಈಗಾಗಲೇ ಇಸ್ರೇಲ್ನ ರಕ್ಷಣಾ ಸಚಿವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ನೆಕ್ಸ್ಟ್ ಹಿಟ್ ಲಿಸ್ಟ್ನಲ್ಲಿರುವಂಥ ವ್ಯಕ್ತಿ ಯಾರು, ಮುಸ್ತಬಾ ಖಮೇನಿ. ಇಸ್ರೇಲ್ನ ದಾಳಿಯ ಭೀತಿ ಇದೆ, ಭದ್ರತಾ ಕಾರಣಗಳಿದೆ. ಹೀಗಾಗಿ ಫೆಬ್ರವರಿಯಲ್ಲಿ ಮುಸ್ತಬಾ ಕೂಡ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೇರೊಂದು ದೇಶದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಲಾಗ್ತಾ ಇದೆ. ಅವರು ಕೂಡ ಇನ್ನಿಲ್ಲ ಎನ್ನುವಂಥ ಸುದ್ದಿಗಳೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಬಂದಿತ್ತು. ಆದರೆ ಒಂದು ಯಾರಿಗೂ ಕೂಡ ಗೊತ್ತಾಗದಂಥ ಒಂದು ರಹಸ್ಯ ಬಂಕರ್ನಲ್ಲಿ ಅವರನ್ನು ಇರಿಸಲಾಗಿದೆ. ಆ ರಹಸ್ಯ ಬಂಕರ್ನಲ್ಲಿ ಇದ್ದುಕೊಂಡು ಒಟ್ಟಾರೆ ಇರಾನ್ನ ಎಲ್ಲ ಆಗು ಬೆಳವಣಿಗೆಗಳವು, ಅಮೆರಿಕದ ಮಾತುಕತೆಗಳು, ರಾಜತಾಂತ್ರಿಕ ಮಾತುಕತೆಗಳು ಎಲ್ಲವನ್ನೂ ಕೂಡ ನೋಡ್ಕೊಳ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಬಂದಿತ್ತು. ಈಗಾಗಲೇ ಇರಾನ್ನ IRGC ಕೂಡ ಮುಸ್ತಬಾ ಖಮೇನಿ ಅವರಿಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬರೋದು ಬೇಡ. ಒಂದು ವೇಳೆ ನೀವು ಹೊರಗಡೆ ಬಂದರೆ ಇವರ ಮೇಲೆ ದಾಳಿ ಮಾಡೋದಕ್ಕೆ ಇಸ್ರೇಲ್ ಅವರು ಸಜ್ಜಾಗಿದ್ದಾರೆ ಎನ್ನುವಂಥ ಒಂದು. ಎರಡನೇದು, ಇವರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಏನಾದರೂ ದಾಳಿ ಮಾಡಿದರೆ ಮತ್ತೆ ಇಡೀ ದೇಶದಲ್ಲಿ ದಂಗೆ ಏಳುವಂತಹ ಸಾಧ್ಯತೆಗಳಿರುತ್ತೆ. ಅನೇಕ ಜನ ಇವರ ಕಾರಣಕ್ಕಾಗಿ ಮೃತಪಡುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಬಹುದು. ನಾವು ನಿನ್ನೆ ನೋಡಿದ್ವಿ, ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆ ಒಬ್ಬ ವ್ಯಕ್ತಿ ಈಗಾಗಲೇ ಇಸ್ರೇಲ್ನ ಟ್ಯಾಗ್ ಮಾಡಿ ಇಂಥದ್ದೊಂದು ಸೂಕ್ತ ಸಮಯ ಇದೆ, ಈ ಸೂಕ್ತ ಸಮಯವನ್ನು ಬಳಕೆ ಮಾಡಿಕೊಂಡು ಇಸ್ರೇಲ್ ಯಾರ ಮೇಲೆ ದಾಳಿ ಮಾಡಬೇಕು, ಇರಾನ್ನ ಮೇಲೆ ದಾಳಿ ಮಾಡಬೇಕು, ಅಂತ್ಯಕ್ರಿಯೆ ಈ ಸಮಯ ಸೂಕ್ತ ಸಮಯ, ಬಾಂಬ್ ದಾಳಿ ಮಾಡೋದಕ್ಕೆ, ಅಲ್ಲಿಯ ನಾಯಕತ್ವಕ್ಕಾಗಿರ್ಬೋದು, ಜನರ ಮೇಲೆ ದಾಳಿ ಆಗಿರ್ಬೋದು, ಯಾವ ಕಾರಣಕ್ಕೂ ಕೂಡ ಹಿಂದೇಟು ಹಾಕಬಾರದು. ಇಸ್ರೇಲ್ ಇದನ್ನು ಬಳಸಿಕೊಂಡು ಗುಂಡಿನ ಸುರಿಮಳೆಗೈಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆ, ಯಹೂದಿ ಸಮುದಾಯಕ್ಕೆ ಸೇರುವಂಥ ಆಪ್ತೆ ಇಂಥದ್ದೊಂದು ಸಲಹೆಯನ್ನು ಕೊಟ್ಟಿದ್ದರು. ಇಂತಹ ಸಮಯದಲ್ಲಿ ಒಂದು ದಾಳಿಯ ಭೀತಿಯನ್ನು ಮುಸ್ತಬಾ ಅಲಿ ಖಮೇನಿ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಅವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸದ್ಯಕ್ಕೆ ರಹಸ್ಯ ಸ್ಥಳದಲ್ಲೇ ಇದ್ದುಕೊಂಡು ಇವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಇದೊಂದು ಅತ್ಯಂತ ಸಹಜವಾಗಿ ದುಃಖದ ವಿಚಾರ ಅಂತ ಹೇಳ್ಬೋದು. ಅಂದರೆ ತಂದೆಯ ಅಂತ್ಯಕ್ರಿಯೆಯಿಂದಲೇ ಬೇರೆ ಬೇರೆ ಕಾರಣಕ್ಕಾಗಿ ಸಹಜವಾಗಿ ಯಾರು ಕೂಡ ಉಳಿಯಲ್ಲ. ಆದರೆ ಇಂತಹ ಭದ್ರತಾ ವಿಚಾರಗಳಿದ್ದಂತಹ ಸಮಯದಲ್ಲಿ, ಸೂಕ್ಷ್ಮ ವಿಚಾರಗಳಿದ್ದಂತಹ ಸಮಯದಲ್ಲಿ ಸಹಜವಾಗಿ ಇಂತಹ ಪ್ರತಿಕ್ರಿಯೆಗಳೆಲ್ಲ ಹೋಗಬೇಕಾಗುತ್ತೆ. ನಾವು ಅನೇಕ ಬಾರಿ ಇದೇ DNA ನೋಡಿದ್ದೀವಿ. ಅಮೆರಿಕದ ಅಧ್ಯಕ್ಷರುಗಳು ತಮ್ಮ ಭದ್ರತೆಯ ಕಾರಣಕ್ಕಾಗಿ ತಮ್ಮ ಮಕ್ಕಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದೇ ಇರುವುದನ್ನು ನೋಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕಾಗಿ ಅವರ ಮಕ್ಕಳೂ ಕೂಡ ಮೃತಪಟ್ಟಂತಹ ಸಮಯದಲ್ಲಿ, ಇತ್ತೀಚೆಗೆ ಇದೇ ಡೊನಾಲ್ಡ್ ಟ್ರಂಪ್ ಅವರು ಮದುವೆ ಇದ್ದಂತಹ ಸಮಯದಲ್ಲಿ, ಅವರ ಮನೆಯಲ್ಲಿ ಮದುವೆ ಇದ್ದಂತಹ ಸಮಯದಲ್ಲಿ ಮದುವೆಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ಮಗನ ಮದುವೆಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ಇದೇ ಕಾರಣಕ್ಕಾಗಿ, ಭದ್ರತೆಯ ಕಾರಣಕ್ಕಾಗಿ ಮಗನ ಮದುವೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾಗವಹಿಸಲಿಲ್ಲ. ಅದೇ ಮಾದರಿಯಲ್ಲಿ ತಂದೆಯ ಅಂತ್ಯಕ್ರಿಯೆಯಲ್ಲಿ ಮುಸ್ತಬಾ ಅಲಿ ಖಮೇನಿ ಇವತ್ತು ಭಾಗವಹಿಸ್ತಾ ಇಲ್ಲ. ಮತ್ತೊಂದು ಕಡೆ ಈ ಸಂದರ್ಭದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಒಂದು ವ್ಯಂಗ್ಯತರನಾದಂಥ ಮಾತುಗಳನ್ನು ಮಾತನಾಡಿದ್ದಾರೆ. ನಾವು ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಳ್ಳೆಯವರು? ಯಾವ ರೀತಿಯಾಗಿ ಒಳ್ಳೆಯವರು? ನಾವು ಸಮಯ ಕೊಟ್ಟಿದ್ದೇವೆ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಒಳ್ಳೆಯವರು ಅಂತ ಹೇಳ್ತಾ ಇರೋದು. ಇರಾನ್ ದೇಶದ ಶೋಕದ ನಡುವೆ ಡೊನಾಲ್ಡ್ ಟ್ರಂಪ್ ಒಂದು ಲೇವಡಿ ಮಾಡಿಬಿಟ್ಟಿದ್ದಾರೆ. ಅಂತ್ಯಕ್ರಿಯೆ ಮುಗಿಸೋದಕ್ಕೆ 1 ವಾರ ಕಾಲಾವಕಾಶ ಕೊಟ್ಟಿದ್ದೀವಿ. ಇರಾನ್ ಆರ್ಥಿಕತೆಯನ್ನು ಹಸಿದ ರಾಷ್ಟ್ರ ಅಂತ.
ಹಸಿದ ರಾಷ್ಟ್ರ ಅಂತ ಯಾಕೆ ಹೇಳಿದ್ರು? ನಾವು ಆರ್ಥಿಕ ದಿಗ್ಬಂಧನಗಳನ್ನು ಎಲ್ಲ ತೆಗೆದು ಹಾಕಿಬಿಟ್ಟಿದ್ದೇವಲ್ವಾ, ಅವರ ಫ್ರೀಸ್ ಆಗಿದ್ದಂಥ ಹಣ ನಮ್ಮ ಬಳಿ ಇತ್ತು, ಆ ಹಣವನ್ನು ಕೊಡ್ತಾ ಇದ್ದೀವಲ್ವಾ, ಅದಕ್ಕೆ ಅವರು ಹಸಿದ ರಾಷ್ಟ್ರ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಟ್ರಂಪ್ ಹೇಳಿಕೆಗೆ ಇರಾನ್ ಸ್ಪೀಕರ್ ಘಾಲಿಬಾಫ್ ತೀಕ್ಷ್ಣ ತಿರುಗೇಟು ಕೊಟ್ಟರು. ನಿಮ್ಮ ದೇಶದ 4 ಕೋಟಿ ಜನ ಫುಡ್ ಸ್ಟಾಂಪ್ ಮೇಲೆ ಬದುಕ್ತಿದ್ದಾರೆ ಅಂತ ಇರಾನ್ ಇದಕ್ಕೆ ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರುವಂಥ ಅರ್ಥ, ನಮ್ಮ ದಾಳಿಯಲ್ಲೇ ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟಿರೋದು ನಿಜ, ಆದರೆ ಅವರ ಅಂತ್ಯಕ್ರಿಯೆಯನ್ನು ಯಾಕೆ ತಡೆಯಲಾಗಿತ್ತು? ಅಮೆರಿಕ ಮತ್ತು ಇಸ್ರೇಲ್ ಅವರು ದಾಳಿ ಮಾಡ್ತಾರೆ, ಈ ದಾಳಿಯಲ್ಲಿ ಮತ್ತಷ್ಟು ಭೀಕರತೆ ಶುರುವಾಗಬಹುದು ಅನ್ನೋ ಕಾರಣಕ್ಕಾಗಿಯೇ ಈ ಅಂತ್ಯಕ್ರಿಯೆಯನ್ನು ಮುಂದೂಡೋ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಇವೆಲ್ಲವೂ ಕೂಡ ತಣ್ಣಗಾಗ್ತಾ ಇದೆ, ಮಾತುಕತೆ ನಡೀತಾ ಇದೆ ಅನ್ನುವಂತಹ ಈ ಹೊತ್ತಲ್ಲಿ ಅದಕ್ಕೆ ಧಾರ್ಮಿಕ ಕಾರಣವೂ ಕೂಡ ಇತ್ತು. ಮೊಹರಂ ತಿಂಗಳು ಅನ್ನುವ ಕಾರಣಕ್ಕಾಗಿ ಮೊಹರಂನ ಕೊನೆಯ ದಿನಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ನಾನು ಕಳೆದ ಬಾರಿ ಹೇಳಿದ್ದೆ. ಮೊಹರಂನ ಮೊದಲ ದಿನಗಳನ್ನು ಬಿಟ್ಟು ಅದಾದ ನಂತರ ಮೊಹರಂನ ಕೊನೆಯ ದಿನಗಳು, ಇತ್ತೀಚೆಗಷ್ಟೇ ಮೊಹರಂ ಹಬ್ಬವೂ ಕೂಡ ಆಗಿದ್ದು ನೋಡಿ, ಒಂದು ದುಃಖದ ಹಬ್ಬ ಅಂತ ಇಸ್ಲಾಂ ಅದನ್ನು ಪರಿಗಣನೆ ಮಾಡುತ್ತೆ. ಈ ಮೊಹರಂ ಹಬ್ಬದ ಕೊನೆಯ ದಿನಗಳನ್ನು ಇರಾನ್ನವರು ಆಯ್ಕೆ ಮಾಡಿಕೊಂಡ್ರು, ಅವರು ಕುಟುಂಬದವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅದನ್ನು ಅಂತಿಮವಾಗಿ ಈಗ ಮಾಡ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಅಂತ್ಯಕ್ರಿಯೆ ಮುಗಿಸೋದಕ್ಕೆ ಒಂದು ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದೀವಿ ಅಂತ. ಅಂದರೆ ಯಾವುದೇ ರೀತಿಯಾದಂತಹ ದಾಳಿ ಇತ್ಯಾದಿ ಯಾವುದೂ ಆಗೋದಿಲ್ಲ ಅಂತ ಅದನ್ನು ಹೇಳುವ ರೀತಿ ಇದೆಯಲ್ಲ, ಒಂದು ರೀತಿಯಾದಂಥ ವ್ಯಂಗ್ಯದ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದಕ್ಕೆ ಇರಾನ್ ಕೂಡ ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿದೆ. ಇದನ್ನು ಟ್ರಂಪ್ ಅವರು ಹೆಂಗೆ ಸ್ವೀಕಾರ ಮಾಡ್ತಾರೆ? ಯಾಕಂದರೆ ಮಾತುಕತೆ ಅಂತ ಹೇಳೋದು, ಅದಾದ ನಂತರ ದಾಳಿಗಳಾಗೋದು, ಅಮೆರಿಕದ ಕೆಲವೊಂದಿಷ್ಟು ಜನ ಇದಕ್ಕೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದು, ಇದೀಗ ಸ್ವತಃ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಡೊನಾಲ್ಡ್ ಟ್ರಂಪ್ ಒಂದು ದೇಶದ ಸರ್ವೋಚ್ಚ ನಾಯಕ ಮೃತಪಟ್ಟಂತಹ ಸಮಯದಲ್ಲಿ ಆ ವ್ಯಕ್ತಿಯ ಅಂತ್ಯಕ್ರಿಯೆ ಆಗ್ತಾ ಇದೆ. ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಕೂಡ ಈ ರೀತಿಯಾಗಿ ಯುದ್ಧದ ರೀತಿಯಲ್ಲಿ ನೋಡೋದಿದೆಯಲ್ಲ, ಇದು ಅಕ್ಷರಶಃ ಅವರೇ ಅದನ್ನು ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇದಕ್ಕೆ ಇರಾನ್ ಕೂಡ ತಿರುಗೇಟು ಕೊಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಈ ಒಟ್ಟಾರೆ ಬೆಳವಣಿಗೆಯಲ್ಲಿ ಕಣ್ಣೀರು ತರಿಸ್ತಾ ಇರುವಂತಹ ದೃಶ್ಯ ಯಾವುದು ಅಂತ ಹೇಳಿದ್ರೆ, ಅಯತಲ್ಲಾ ಅಲಿ ಖಮೇನಿಯವರ ಮೊಮ್ಮಗಳ ಶವ ಪೆಟ್ಟಿಗೆ ಇದೆ. 14 ತಿಂಗಳ ಮೊಮ್ಮಗಳು. ನಾವು ಅನೇಕ ಬಾರಿ ಹೇಳಿದ್ದೇವೆ ಇದರ ಬಗ್ಗೆ. ಅಯತಲ್ಲಾ ಅಲಿ ಖಮೇನಿ ಅವರ ಮಗಳು, ಅವರ ಅಳಿಯ, ಅದಾದ ನಂತರ ಮೊಮ್ಮಗಳು, ಅದಾದ ನಂತರ ಬೇರೆ ಬೇರೆ ರಾಜತಾಂತ್ರಿಕ ಅಧಿಕಾರಿಗಳು ಒಂದು ಕಟ್ಟಡದಲ್ಲಿ ಸಭೆಯನ್ನು ಮಾಡ್ತಾ ಇದ್ರು. ಇಸ್ರೇಲ್ನ ದಾಳಿಯ ನಿಖರತೆ ಹೆಂಗಿತ್ತು ಅಂತ ಹೇಳಿದರೆ, ಆ ಕಂಪೌಂಡ್ ಸುತ್ತಮುತ್ತ ಭದ್ರತೆಗಾಗಿ ನಿಯೋಜನೆ ಆಗಿದ್ರಲ್ಲ ಭದ್ರತಾ ಅಧಿಕಾರಿಗಳು, ಯಾರಿಗೂ ಕೂಡ ಏನು ಏಟಾಗಲಿಲ್ಲ. ಒಬ್ಬರಿಗೆ ಯಾರಿಗೂ ಕೂಡ ಏಟಾಗಲಿಲ್ಲ. ಆದರೆ ಆ ಕಟ್ಟಡದ ಒಳಗಡೆ ಕುಳಿತುಕೊಂಡು ಮೀಟಿಂಗ್ ಮಾಡ್ತಾ ಇದ್ದಂತಹ, ಸಭೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಮತ್ತು ಅಯತಲ್ಲಾ ಅಲಿ ಖಮೇನಿಯ ಕುಟುಂಬ ಸರ್ವನಾಶ ಆಗಿ ಹೋಗ್ಬಿಡ್ತಲ್ಲ. ಹೆಂಗೆ ದಾಳಿ ಆಯಿತು? ಆ ರೀತಿಯಾದಂಥ ಒಂದು ಎಕ್ಸಾಕ್ಟ್ ದಾಳಿಯನ್ನು ಅವತ್ತು ಮಾಡಲಾಗಿತ್ತು. ಘಟನೆಯಲ್ಲಿ ಇವರೆಲ್ಲ ಮೃತಪಟ್ಟರು. 14 ತಿಂಗಳ ಕಂದಮ್ಮವು ಕೂಡ ಅದರಲ್ಲಿ ಮೃತಪಟ್ಟಿತ್ತು. ಜಹರಾ ಮೊಹಮ್ಮದಿ ಗೋಲ್ಫಾಯ್ ಎ ಗಾನಿಯಾ ಅಂತ ಈ ಪುಟ್ಟ ಮಗು ಇದು. ಆ ಪುಟ್ಟ ಮಗುವಿನ ಶವವನ್ನು ಕೂಡ, ಶವದ ಪೆಟ್ಟಿಗೆಯನ್ನು ಕೂಡ ಅಲ್ಲಿ ಇಡಲಾಗಿದೆ. ಇದೇ ಮಗು, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಅಯತಲ್ಲಾ ಅಲಿ ಖಮೇನಿ ಅವರ ಫೋಟೋ ಇದೆ, ಅದರ ಕೆಳಗಡೆ ಆ ಮೊಮ್ಮಗಳ ಫೋಟೋವನ್ನು ಕೂಡ ಇಡಲಾಗಿದೆ. ಇದನ್ನು ನೋಡಿ ಜನ ಎಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಅಮೆರಿಕ ದಾಳಿಗೆ ಈ ಮಗು ಎಲ್ಲ ಬಲಿಯಾಗಿತ್ತು. ಕುಟುಂಬದ ಇತರ 5 ಸದಸ್ಯರಿಗೂ ಕೂಡ ಅಂತಿಮ ವಿಧಿವಿಧಾನಗಳನ್ನೆಲ್ಲ ಮಾಡಲಾಗ್ತಾ ಇದೆ. ಕಪ್ಪು ಪೇಟ ಕಂಡು ಭಾವುಕರಾಗ್ಬಿಟ್ಟಿದ್ದಾರೆ ಇರಾನ್ನ ಎಲ್ಲ ನಾಯಕರುಗಳು. ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ, ಸ್ಪೀಕರ್ ಎಲ್ಲ ಕಣ್ಣೀರು ಇಟ್ಟುಬಿಟ್ರು. ನಾವು ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಏನೆಲ್ಲ ಪ್ರಯತ್ನಗಳಾಗಿತ್ತು. ಆದರೆ ನಿಖರತೆ ಹೆಂಗಿತ್ತು ಅಂತ ಹೇಳಿದರೆ, ಅಲ್ಲಿರುವಂಥ ಎಲ್ಲ ಇರಾನ್ನ ನೆಟ್ವರ್ಕನ್ನು ಬಳಸಿಕೊಂಡಿದ್ರು, ಅಲ್ಲಿರುವಂಥ ಎಲ್ಲವನ್ನೂ ಕೂಡ ಜಾಮ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಇರಾನ್ನ IRGC ನಮ್ಮ ವಿರುದ್ಧ ಪ್ರತಿದಾಳಿಯನ್ನು ಮಾಡಬಾರದು ಅಂತ ಅದಕ್ಕೊಂದು ವ್ಯವಸ್ಥಿತವಾದಂತಹ ತಂತ್ರವನ್ನು ಅಮೆರಿಕ ಮತ್ತು ಇಸ್ರೇಲ್ನ ಮೊಸಾದ್ ಕೂಡ ಬಳಸಿಕೊಂಡಿತ್ತು. ಎಲ್ಲದರ ಭಾಗವಾಗಿ ಇವರನ್ನು ಹತ್ಯೆ ಮಾಡುವಂತಹ ಕೆಲಸ ಆಗಿತ್ತು. ಆ ಹತ್ಯೆ ಆಗಿ 131 ದಿನಗಳ ನಂತರ ಇದೀಗ ಇವರ ಅಂತ್ಯಕ್ರಿಯೆ ಆಗ್ತಾ ಇದೆ. ನೀವು ಈ ಇಸ್ಲಾಂನಲ್ಲಿ ಎದೆಯೆಲ್ಲ ತಟ್ಕೊಳ್ತಾರೆ ಅನ್ನುವಂಥ ಸುದ್ದಿಗಳಿದೆ. ಅಂದರೆ ದುಃಖದ ಕಾರಣಕ್ಕಾಗಿ ಕಪ್ಪು ಬಟ್ಟೆಯನ್ನು ಧರಿಸಿಕೊಳ್ಳುವ ಮುಖಾಂತರ ಎದೆಯನ್ನು ತಟ್ಕೊಳ್ತಾರೆ. ಅಂದರೆ ದುಃಖದ ಪ್ರತೀಕ ಅಂತ. ಈ ಮೊಹರಂ ಮುಗಿಸಿ ವಾಪಸ್ ಮನೆಗೆ ಬರುವಂಥ ಸಮಯದಲ್ಲಿ ಕೂಡ ಆ ಪ್ರಕ್ರಿಯೆಗಳಾಗುತ್ತೆ ಅಂತ ಎಲ್ಲ ಮಾಹಿತಿ ಇದೆ. ಅದೇ ರೀತಿಯಾಗಿ ಎಲ್ಲವೂ ಕೂಡ ಅಂತ. ಹೀಗಾಗಿ ಸಹಜವಾಗಿ ಕಣ್ಣೀರಿಡುವಂತಹ ಪ್ರಯತ್ನ. ಮೊಮ್ಮಗಳ ಶವ ಪೆಟ್ಟಿಗೆಯನ್ನು ನೋಡಿ ಅಲ್ಲಿಗೆ ಜನ ಕಣ್ಣೀರಿಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ. ಇನ್ನು ಇವತ್ತು 4 ಮೊದಲ ದಿನ, 5, 6, 7, 8, 9 ಇನ್ನು 5 ದಿನಗಳ ಕಾಲ ಇದಾಗುತ್ತೆ. ಕೊನೆಯ ದಿನ ಇವರ ಅಂತ್ಯಕ್ರಿಯೆ ಆಗುತ್ತೆ. ನೋಡೋಣ ಅಲ್ಲಿ ತನಕ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿ, ಅಮೆರಿಕ ಮತ್ತು ಆಪ್ತ ರಾಷ್ಟ್ರವಾದಂತಹ ಸೌದಿ ಅರೇಬಿಯಾದ ಕತೆ ಇದೆ. ನಿಮಗೆಲ್ಲ ನೆನಪಿದೆ, ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡ್ತೀನಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಮುಂದೆ ಬಂದಿದ್ದರು. ಅದಕ್ಕೊಂದು ಹೆಸರು ಕೊಟ್ಟರವರು ಪ್ರಾಜೆಕ್ಟ್ ಫ್ರೀಡಮ್ ಅಂತ. ಯಾವ ದೇಶ ಅಮೆರಿಕದ ಮಿತ್ರತ್ವವನ್ನು ಬಯಸಿತ್ತಲ್ಲ,
ಅಮೆರಿಕಾದಿಂದ ಶಸ್ತ್ರಾಸ್ತ್ರಗಳು ಬರ್ತಿತ್ತು, ಅಮೆರಿಕಾದ ಜೊತೆಗೆ ಅತ್ಯುತ್ತಮವಾದಂಥ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು. ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ತನ್ನ ನೆಲೆಗಳನ್ನು ಗಟ್ಟಿಗೊಳಿಸುವುದಕ್ಕೆ ಯಾವ ದೇಶ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಹಾಯ ಮಾಡಿತ್ತಲ್ಲ, ಅದೇ ಸೌದಿ ಅರೇಬಿಯಾ ಈ ಪ್ರಾಜೆಕ್ಟ್ ಫ್ರೀಡಮ್ಗೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾವುದೇ ಕಾರಣಕ್ಕೂ ನಮ್ಮ ನೆಲೆಯನ್ನು ನೀವು ಬಳಸಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡಬಾರ್ದು, ಹಾರ್ಮುಜ್ನಲ್ಲಿ ದಾಳಿ ಮಾಡಬಾರ್ದು ಅಂತ ಯಾರು ಹೇಳಿದ್ರು? ಇದೇ ಸೌದಿ ಅರೇಬಿಯಾದವರು ಹೇಳಿದ್ರು. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಒಂದು ಈಗೋ ವಾರ್ ಇದು, ಡೊನಾಲ್ಡ್ ಟ್ರಂಪ್ ವರ್ಸಸ್ ಯಾರ ನಡುವೆ? ಮೊಹಮ್ಮದ್ ಬಿನ್ ಸಲ್ಮಾನ್ನ ನಡುವೆ. ಯಾವ ಕಾರಣಕ್ಕಾಗಿ? ಹಾರ್ಮುಜ್ ಜಲಸಂಧಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಈ ಪ್ರಾಜೆಕ್ಟ್ ಫ್ರೀಡಮ್ ಎನ್ನುವಂತಹ ಯೋಜನೆಯ ಭಾಗವಾಗಿ. ಯಾಕೆ ಭಿನ್ನಾಭಿಪ್ರಾಯ ಬಂತು? ಅಮೆರಿಕಾವನ್ನು ಬಿಟ್ಟು ಸೌದಿ ಅರೇಬಿಯಾ ತನ್ನ ಶತ್ರು ದೇಶವಾಗಿದ್ದಂಥ ಚೀನಾದತ್ತ ಯಾಕೆ ಹೋಗ್ತಾ ಇದೆ? ಪಾಕಿಸ್ತಾನದ ಸ್ನೇಹವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಯಾಕೆ ಮಾಡ್ಕೊಳ್ತಾ ಇದೆ? ಕೆಲವೊಂದಿಷ್ಟು ಐತಿಹಾಸಿಕ ಕಾರಣಗಳಿದೆ. ಏನೇನು ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಮೆರಿಕಾದ ಪ್ರಾಜೆಕ್ಟ್ ಫ್ರೀಡಮ್ಗೆ ಸೌದಿ ಬ್ರೇಕ್ ಹಾಕ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದನ್ನು ನಾವು ನೋಡಿದ್ದೀವಿ. ಟೋಲ್ ವಿಧಿಸೋದಕ್ಕೆ ಬಂದರು, ಟೋಲ್ನ ನಂತರ ಕೆಲ ಪ್ರಶ್ನೆಗಳು ಬಂತು. ನೀವು ನಮ್ಮ ಮಾತುಗಳನ್ನು ಕೇಳದೆ ಹೋದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆಗಳನ್ನು ಹಾಕೋದು ಬಂತು. ಅವೆಲ್ಲದರ ನಡುವೆ 60 ದಿನಗಳ ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮದ ನಂತರವೂ ಕೂಡ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ರು. ಯಾವುದೇ ಕಾರಣಕ್ಕೂ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರ್ದು ಅಂತ ಡೊನಾಲ್ಡ್ ಟ್ರಂಪ್ ಅವರು ಮುಂದೆ ಬಂದರು. ಒಂದು 2,000 ಹಡಗು, 20,000 ನಾವಿಕರೆಲ್ಲ ಅಲ್ಲಿ ಸಿಕ್ಕಾಕೊಂಡಿದ್ರು. ಅಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಂಥ ಹಡಗುಗಳಿಗೆ ರಕ್ಷಣೆ ಮಾಡೋದು, ಆ ಹಡಗುಗಳಿಗೆ ಸಹಾಯ ಮಾಡೋದಾಗಿ ಅವರೆಲ್ಲ ಬಂದರು. ಆಹಾರ ಕೊಡ್ತೀವಿ, ನೀರು ಕೊಡ್ತೀವಿ, ಯಾವುದಾದ್ರೂ ಹಡಗುಗಳಿಗೆ ಇಂಧನ ಕೊರತೆ ಆದರೆ ಇಂಧನ ಕೊಡ್ತೀವಿ, IRGC ದಾಳಿ ಮಾಡ್ತಾ ಇದೆಯಾ ಆ ದಾಳಿಯನ್ನು ನಾವೆಲ್ಲ ತಡಿತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಒಂದು 15,000 ಸೈನಿಕರು, ಒಂದು 100 ಯುದ್ಧ ವಿಮಾನಗಳನ್ನು ಮತ್ತು US ನೌಕಾಪಡೆಯನ್ನು ಹಾರ್ಮುಜ್ ಜಲಸಂಧಿಯಲ್ಲೆಲ್ಲ ಹಾಕಿದ್ರು. ಮಾನವೀಯ ಸೂಚಕ ಅಂತ ಕರೆದಿದ್ರು. ಮಾನವೀಯ ನೆಲಗಟ್ಟಿನಲ್ಲಿ ನಾವು ಬೇರೆ ಬೇರೆ ದೇಶಗಳ ಹಡಗುಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಬಂದರು. ಆದರೆ ಇದನ್ನು ಘೋಷಣೆ ಮಾಡುವಂತಹ ಮೊದಲು ನಮಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಸೌದಿ ಅರೇಬಿಯಾದವರು ಹೇಳಿದರು. ಈ ಪ್ರಾಜೆಕ್ಟ್ ಫ್ರೀಡಮನ್ನು ಘೋಷಣೆ ಮಾಡುವಂತಹ ಮೊದಲು ನಮ್ಮ ಜೊತೆಗೆ ಯಾವುದೇ ಪೂರ್ವ ಸಮಾಲೋಚನೆಯನ್ನು ಮಾಡಲಿಲ್ಲ ಅಂತ ಇದೀಗ ಸೌದಿಗೆ ಅಸಮಾಧಾನ ಆಯಿತು. ಹೀಗಾಗಿ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಏನಿತ್ತು ಅದರ ಮುಖಾಂತರ ದಾಳಿಗೆ ಒಂದು ಆಲೋಚನೆಯನ್ನು ಅಮೆರಿಕ ಒಂದು ಪ್ರಯತ್ನ ಪಟ್ಟಿತ್ತಂತೆ. ಅದನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರ್ದು ಅಂತ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸುಲ್ತಾನ್ ಒಂದು ನಿರ್ಧಾರವನ್ನು ಮಾಡಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ಬಳಕೆ ಮಾಡಬಾರ್ದು ಅಂತ ಅವರಲ್ಲಿ ಹೇಳಿದರು. ಯಾಕೆ ಈ ಸೌದಿ ಅರೇಬಿಯಾದಿಂದ ಈ ರಿಯಾಕ್ಟ್ ಬಂತು ಅಂತ ಹೇಳಿದರೆ, ಪುನರಪಿ ಅದೇ ಇತಿಹಾಸಕ್ಕೆ ನಾವು ಹೋದರೆ, ಇರಾನ್ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಅಮೆರಿಕ ಮಧ್ಯಪ್ರಾಚ್ಯದ ದೇಶಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡ್ತಲ್ಲ, ಇರಾನ್ನ ಸ್ಪೀಕರ್ ಮತ್ತು ಅಲ್ಲಿಯ ನಾಯಕರುಗಳಿಗೆ ಹೇಳಿದರು, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಯಾವುದಾದ್ರೂ ದೇಶ ಜಾಗವನ್ನು ಕೊಟ್ಟರೆ, ನೆಲವನ್ನು ಕೊಟ್ಟರೆ ಆ ದೇಶದ ಅಸ್ತಿತ್ವದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ನವರು ಹೇಳಿದರು. ನೀವು ಜಾಗ ಕೊಟ್ಟಿದ್ದೀರಿ, ನೀವು ದಾಳಿ ಮಾಡ್ತಾ ಇಲ್ಲ, ಬಟ್ ನೀವೇ ದಾಳಿ ಮಾಡ್ತಾ ಇದ್ದೀರಿ ಅಂತ ನಾವು ಪರಿಗಣನೆಗೆ ತೆಗೆದುಕೊಂಡು ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಯಾರು ಹೇಳಿದರು? ಇದೇ ಇರಾನ್ನವರು ಹೇಳಿದರು. ಈ ಇರಾನ್ನಿಂದ ಈ ಹೇಳಿಕೆ ಬಂದ ನಂತರ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ನಡುಕ ಶುರುವಾಯಿತು. ಅಮೆರಿಕದ ಹಿತಾಸಕ್ತಿಗಾಗಿ ನಾವು ಜಾಗ ಕೊಡ್ತಾ ಇದ್ದೀವಿ, ನಮ್ಮ ಜಾಗದಿಂದ ಮತ್ತೊಂದು ದೇಶದ ಮೇಲೆ ದಾಳಿ ಆಗ್ತಾ ಇದೆ, ಈ ದಾಳಿಯನ್ನು ನಾವು ಮಾಡಿದ್ದೀವಿ ಅಂತ ಇರಾನ್ನವರು ಅಂದುಕೊಂಡು ಒನ್ಸ್ ಅಗೇನ್ ನಮ್ಮ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಆತಂಕ ಸೌದಿ ಅರೇಬಿಯಾದ ರಾಜನಿಗೆ ಬಂದಿದ್ದರ ಕಾರಣಕ್ಕಾಗಿ ಅವ್ರು ಹೇಳಿದರು, ಯಾವ ಕಾರಣಕ್ಕಾಗಿಯೂ ನಮಗೆ ಇದನ್ನು ಬಳಕೆ ಮಾಡೋದಕ್ಕೆ ಬಿಡಬಾರದು ಅಂತ ಅವರೆಲ್ಲ ಹೇಳ್ತಾ ಇರೋದು. ನೀವು ನೋಡಿ, ಇರಾಕ್ ವಿರುದ್ಧ ಯುದ್ಧ ಆಯಿತು 1990-91ರಲ್ಲಿ. ಅವತ್ತು ಕೂಡ ಅವಕಾಶವನ್ನು ಕೊಟ್ಟರು. ಯಾರು? ಅಮೆರಿಕಕ್ಕೆ ಅವರ ಜಾಗವನ್ನು ಬಳಕೆ ಮಾಡ್ಕೊಳ್ಳೋಕೆ ಸೌದಿಯವರು ಅವಕಾಶ ಕೊಟ್ಟರು. 2019ರಲ್ಲಿ ಅರಾಮ್ಕೋ ಮೇಲೆ ದಾಳಿ ಮಾಡುವಂತಹ ಸಮಯದಲ್ಲೂ ಕೂಡ ಅರಾಮ್ಕೋ ಮೇಲೆ ದಾಳಿ ಆಗುತ್ತೆ, ಬೇರೆ ಬೇರೆಯವರು ದಾಳಿ ಮಾಡ್ತಾರೆ. ಈ ಸಮಯದಲ್ಲೂ ಕೂಡ ಏನಾಗಿತ್ತು? 2019ರಲ್ಲಿ ಅಮೆರಿಕಾದವರು ಹೆಲ್ಪಿಗೆ ಬರಲಿ ಅಂತೆಲ್ಲ ಕೇಳ್ಕೊಳ್ಳೋ ಪ್ರಯತ್ನ ಆಗಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಅಮೆರಿಕ ನಮ್ಮ ನೆಲದಿಂದ ದಾಳಿ ಮಾಡಬಾರ್ದು ಅಂತ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹಾಗಾದರೆ ಅಮೆರಿಕಾದ ಮೇಲೆ ನಂಬಿಕೆ ಇಲ್ವಾ? ಅಮೆರಿಕದ ಮೇಲೆ ನಂಬಿಕೆ ಇಲ್ವಾ ಅಂತ 2019 ಸೆಪ್ಟೆಂಬರ್ 14ನೇ ತಾರೀಕಿಗೆ ಸೌದಿ ಅರೇಬಿಯಾದ ಸರ್ಕಾರಿ ಸ್ವಾಮ್ಯದ ಅರಾಮ್ಕೋ ಎನ್ನುವಂತಹ ಈ ಕಂಪನಿ, ಆ ಕಂಪನಿಯ ಅಬ್ನೈಕ್ ಮತ್ತು ಬುರೈಸ್ ಎನ್ನುವಂಥ ಒಂದು ತೈಲ ಸಂಸ್ಕರಣಾ ಘಟಕಗಳಿವು. ಈ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಆಗುತ್ತೆ. 5ರಷ್ಟು ಕುಸಿತ ಆಯಿತು. ಹೌತಿಗಳು ಹೇಳಿದ್ರು, ಇಲ್ಲ ನಾವು ದಾಳಿ ಮಾಡಿದ್ದೀವಿ ಈ ಕೇಂದ್ರಗಳ ಮೇಲೆ ಅಂತ. ಆದರೆ ಸೌದಿ ಅರೇಬಿಯಾ ಹೇಳ್ತು, ನೋ ಹೌತಿಗಳು ದಾಳಿ ಮಾಡಿದ್ದಲ್ಲ, ಇದು ಇರಾನ್ನವರು ದಾಳಿ ಮಾಡಿದ್ದಾರೆ ಅಂತ.
ಇರಾನ್ನವರು ದಾಳಿ ಮಾಡಿದ್ದಾರೆ, ನೀವು ನಮಗೆ ಸಹಾಯಕ್ಕೆ ಬರಬೇಕು ಅಂತ ಯಾರು ಕೇಳ್ಕೊಂಡ್ರು? ಅಮೆರಿಕ ಕೇಳ್ಕೊಂಡ್ರು. ನೀವು 1945ರಿಂದ ಅಮೆರಿಕ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಅಲಿಖಿತ ನಿಯಮ ಇದೆ. ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೀನಿ. ಸೌದಿ ಅರೇಬಿಯಾದ ಕೆಲಸ ಏನು? ಜಗತ್ತಿಗೆ ಬೇಕಾದಷ್ಟು ತೈಲವನ್ನು ಕೊಡುವಂಥದ್ದು ಸೌದಿ ಅರೇಬಿಯಾದ ಕೆಲಸ. ಅಮೆರಿಕದ ಕೆಲಸ ಏನು? ಅಮೆರಿಕದ ಕೆಲಸ ಸೌದಿ ಅರೇಬಿಯಾದ ಮೇಲೆ ಯಾವುದಾದ್ರೂ ದೇಶ ದಾಳಿ ಮಾಡಿದರೆ, ಯಾವುದಾದ್ರೂ ದೇಶ ಯುದ್ಧವನ್ನು ಸಾರಿದರೆ ನಾವು ಸೌದಿ ಅರೇಬಿಯಾಕ್ಕೆ ಭದ್ರತೆ ಕೊಡ್ತೀವಿ, ಸೈನಿಕರನ್ನು ಕೊಡ್ತೀವಿ, ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ, ಆ ಮುಖಾಂತರ ಸೌದಿ ಅರೇಬಿಯಾವನ್ನು ರಕ್ಷಣೆ ಮಾಡ್ತೀವಿ ಅನ್ನೋದು ಒಂದು ಅಲಿಖಿತ ನಿಯಮ. ಆದರೆ 2019ರಲ್ಲಿ ಬೆಳವಣಿಗೆ ಆಯ್ತಲ್ಲ, ಈ 2019ರಲ್ಲಿ ಬೆಳವಣಿಗೆ ಆದಂತಹ ಸಮಯದಲ್ಲಿ ಟ್ರಂಪ್ ಅವರು ಒಂದು ಮಾತಕ್ಕೆ ಹೇಳಿಕೆ ಕೊಡ್ತಾರೆ. ಸೌದಿ ಅರೇಬಿಯಾದ ಮೇಲೆ ಆದಂತಹ ದಾಳಿ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಆ ದೇಶದ ಮೇಲೆ ಆದಂತಹ ದಾಳಿ ಆಗಿದೆ, ತಾನೇ ಹೋರಾಡಬೇಕು, ನಾವ್ಯಾವುದೇ ಸಹಾಯ ಮಾಡೋದಿಲ್ಲ ಅಂತ ಯಾರು ಹೇಳಿದ್ರು? ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆಗ ಸೌದಿ ಅರೇಬಿಯಾ ಏನು ಮಾಡಿತು? ಅಮೆರಿಕಾವನ್ನು ನಂಬುವ ಹಂತದಲ್ಲಿ ನಾನಿಲ್ಲ, ನನಗಾಗಿ ಬೇರೊಂದು ದೇಶವನ್ನು ನಾವು ನಂಬಬೇಕು ಅನ್ನುವ ಕಾರಣಕ್ಕಾಗಿ ಅವರು ಪರ್ಯಾಯ ದೇಶವನ್ನು ಹುಡುಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಸ್ವಾವಲಂಬನೆಯ ಕಾರಣಕ್ಕಾಗಿ ಚೀನಾ ಮತ್ತು ಇರಾನ್ನ ಜೊತೆಗೆ ಹೋದರು. ನೀವು ನೋಡಿ, 2023ರಲ್ಲಿ ಇದೇ ಚೀನಾದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಮಾತುಕತೆಗಳಾಯಿತು. ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವೆ ಮಾತುಕತೆ ಆಯಿತು. ಏನು ಮಾತುಕತೆ ಆಯಿತು? ಪರಸ್ಪರವಾಗಿ ಸಾರ್ವಭೌಮತ್ವತೆಗೆ ಗೌರವ ಕೊಡಬೇಕು, ಎರಡೂ ದೇಶಗಳ ಆಂತರಿಕ ವಿಚಾರಗಳಲ್ಲಿ ಇವರು ಕೂಡ ಕೈ ಹಾಕಬಾರ್ದು, ಅವರು ಕೂಡ ಕೈ ಹಾಕಬಾರ್ದು ಅಂತ ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ 2023ರಲ್ಲಿ ಆದಂತಹ ಮಾತುಕತೆ. ಇವತ್ತು ಈ ಹಡಗುಗಳ ರಕ್ಷಣೆಗಾಗಿ ನಾವೇನಾದರೂ ಜಾಗವನ್ನು ಕೊಟ್ಟು ಬಿಟ್ರೆ 23ರಲ್ಲಿ ಆಗಿರುವಂತಹ ಮಾತುಕತೆಗೆ ಹೊಡೆತ ಬೀಳುತ್ತೆ ಅಂತ ಸೌದಿ ಅರೇಬಿಯಾಕ್ಕೊಂದು ಆತಂಕ ಇತ್ತು. ಈ ಕಾರಣಕ್ಕಾಗಿ ಅವರು ಇದರಿಂದ ಹಿಂದೆ ಸರಿದ್ರು, ಆ ಒಪ್ಪಂದದ ಉಲ್ಲಂಘನೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹಿಂದೆ ಸರಿದ್ರು ಅಂತ ಅಮೆರಿಕಾದಂತಹ ದೇಶವನ್ನು ಕೂಡ ಈ ವಿಚಾರದಲ್ಲಿ ಅವರು ಮಣಿಸುವ ಪ್ರಯತ್ನವನ್ನು ಮಾಡಿದರು. ಮತ್ತೊಂದು ಬೆಳವಣಿಗೆ, ಸಲ್ಮಾನ್ ಮನವೊಲಿಸೋದಕ್ಕೆ ಟ್ರಂಪ್ ಟೀಮ್ ಹರಸಾಹಸವನ್ನೇ ಪಟ್ಟಿರೋದು. ಸೌದಿ ಯುವರಾಜನಿಗೆ ಸತತವಾಗಿ ಅಮೆರಿಕದ ಅಧ್ಯಕ್ಷ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಕರೆ ಮಾಡಿದ್ರು. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕರೆ ಮಾಡಿ ಮಾತನಾಡಿದರಂತೆ. ಒಂದು 48 ಗಂಟೆಗಳಲ್ಲಿ 10 ಬಾರಿ ಕರೆ ಹೋಗಿದೆ. ಪ್ಲೀಸ್ ಕನ್ವಿನ್ಸ್ ಆಗಿ ದಾಳಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೆಲ್ಲ ಕೇಳಿದ್ರಂತೆ. ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಫ್ ಇವರೆಲ್ಲ ಇಳಿದಿದ್ರು, ಅಂದರೆ ಮಾತುಕತೆಯನ್ನು ನಡೆಸೋ ಪ್ರಯತ್ನವನ್ನು ಮಾಡಿದ್ರು. ನೀವು ದಯವಿಟ್ಟು ಇದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ. ಬಟ್ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಎಲ್ಲ ನಿರಾಕರಣೆ ಮಾಡಿದರು. ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಇದ್ದರು, ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಇದ್ದರು, ಭದ್ರತಾ ಸಮಿತಿಯ ಬೇರೆ ಬೇರೆ ನಾಯಕರುಗಳೆಲ್ಲ ಇದ್ದರು. 48 ಗಂಟೆಗಳ ಕಾಲ ಮಾತುಕತೆ ನಡೆಸಿದರು. ಟ್ರಂಪ್ ಸ್ವತಃ ಮಾತನಾಡಿದ್ರಂತೆ, ಮಾನವೀಯ ಕಾರ್ಯಾಚರಣೆ ಮಾಡ್ತಾ ಇದ್ವಿ, ಬೇರೆ ಬೇರೆ ದೇಶದ ಹಡಗುಗಳಿಗೆ ಹಾನಿ ಆಗ್ತಾ ಇದೆ, ದಯವಿಟ್ಟು ನೀವು ಅವಕಾಶವನ್ನು ಕೊಡಬೇಕು ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಅಂತ. ಬಟ್ ಅವರು ಯಾವುದೇ ಕಾರಣಕ್ಕೂ ನಾವಿಲ್ಲ ಅಂತ. ಇದರ ಜೊತೆಗೆ ಅಮೆರಿಕ ಕೆಲವೊಂದಿಷ್ಟು ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಥವಾ ಆಮಿಷಗಳ ರೀತಿಯಲ್ಲಿ ಹೇಳಿದ್ರಂತೆ. ಸೌದಿ ಅರೇಬಿಯಾಕ್ಕೆ ನಾವು ಹೆಚ್ಚುವರಿ ಭದ್ರತೆ ಕೊಡ್ತೀವಿ, ಈಗೇನು ಭದ್ರತೆ ಇದೆ ಆ ಹೆಚ್ಚುವರಿ ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದಾದ ನಂತರ ನಿಮಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ದೊಡ್ಡ ಮಟ್ಟದಲ್ಲಿ ಪೂರೈಕೆ ಮಾಡ್ತೀವಿ, ನಿಮ್ಮ ಜಾಗವನ್ನು ನಮಗೆ ಕೊಡಿ ಅಂತ. ಮತ್ತೊಂದು ಕಡೆ ಆರ್ಥಿಕ ಒಪ್ಪಂದವನ್ನು ನಿಮ್ಮ ಜೊತೆ ಮಾಡಿಕೊಳ್ತೀವಿ, ಆ ಆರ್ಥಿಕ ಒಪ್ಪಂದದ ಭಾಗವಾಗಿ ನಿಮಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಂತೆ. ಆದರೆ ನಾನು ಒನ್ಸ್ ಅಗೇನ್ ಅವಾಗಲೇ ಹೇಳಿದ್ನಲ್ಲ, 2019ರಲ್ಲಿ ಈ ದಾಳಿಯಾಗಿತ್ತು. ದಾಳಿಯ ಸಮಯದಲ್ಲಿ ಅಮೆರಿಕ ಹೆಲ್ಪಿಗೆ ಬಾ ಅಂತ ಕೇಳಿದಾಗ ಇದೇ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದರು? ನಿಮ್ಮ ಮೇಲೆ ಆದಂತಹ ದಾಳಿ ನೀವು ಬಗೆಹರಿಸಿಕೊಳ್ಬೇಕು, ನನ್ನದೇನದರಲ್ಲಿ ಕೆಲಸ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದನ್ನು ಅಲ್ಲಿಯ ರಾಜ ಎಲ್ಲ ನೆನಪು ಮಾಡಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಇದೀಗ ಅದರಿಂದ ಹಿಂದೆ ಸರಿದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಒಂದು ಕಂಪನಿಯನ್ನು ಒಂದು 16,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಈಗ ಸೌದಿ ಅರೇಬಿಯಾದ ರಾಜನಿಗೆ ಒಂದು ಆತಂಕ ಇರಬೇಕು, 16,000 ಕೋಟಿ ರೂಪಾಯಿ ಹೂಡಿಕೆ ಇದೆ, ನಾಳೆ ಒಂದು ವೇಳೆ ನಾನು ಜಾಗ ಕೊಡದೆ ಹೋದರೆ 16,000 ಹೂಡಿಕೆಯನ್ನು ವಾಪಸ್ ತೆಗೆದುಕೊಂಡು ಬಿಟ್ಟರೆ ಏನಾಗುತ್ತೆ ಅನ್ನುವಂಥ ಆತಂಕ ಇದ್ದಾಗಲೂ ಕೂಡ ಅವರು ದೇಶದ ಭದ್ರತೆ ಬೇರೆ, ವ್ಯಾಪಾರ ವ್ಯವಹಾರಗಳೇ ಬೇರೆ ಅಂತ ಕಡ್ಡಿ ಮುರಿದಂಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರಂತೆ. ಈ ಕಾರಣಕ್ಕಾಗಿಯೇ ಆ ಪ್ರಾಜೆಕ್ಟ್ ಫ್ರೀಡಮ್ ಎನ್ನುವಂತಹ ಆಲೋಚನೆ ಇತ್ತಲ್ಲ, ಅದನ್ನು ಅಮೆರಿಕ ಕೈ ಬಿಡುವ ಹಂತಕ್ಕೆಲ್ಲ ಹೋಯಿತು. ಇದು ಆಗಿರುವಂತಹ ಬೆಳವಣಿಗೆ. ಮತ್ತೊಂದು ಏನಾಗಿದೆ ಅಂತ ಹೇಳಿದರೆ, ಚೀನಾ ಇರಾನ್ ಜೊತೆ ಸೌದಿಯ ಹೊಸ ರಾಜತಾಂತ್ರಿಕತೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಸ್ವಲ್ಪ 80-90ರ ಆ ದಶಕಕ್ಕೆ ಹೋಗ್ಬಿಟ್ರೆ ಚೀನಾದ ವಿರುದ್ಧ ಕತ್ತಿ ಮಿಸಿತಾ ಇದ್ದಂತಹ ಸೌದಿ ಅರೇಬಿಯಾ, ಚೀನಾದ ಕಮ್ಯುನಿಸ್ಟ್ ಆಡಳಿತ ಇತ್ತಲ್ಲ, ಆ ಕಮ್ಯುನಿಸ್ಟ್ ಆಡಳಿತವನ್ನು ಒಪ್ತಾ ಇರಲಿಲ್ಲ ಇರಾನ್, ಯಾರು? ಇದೇ ಸೌದಿ ಅರೇಬಿಯಾದವರು. ಆದರೆ ಇದೀಗ ಚೀನಾ ಮತ್ತು ಪಾಕಿಸ್ತಾನದತ್ತ ಸೌದಿ ಅರೇಬಿಯಾದವರೆಲ್ಲ ಮುಖ ಮಾಡ್ತಾ ಇದ್ದಾರೆ. ಚೀನಾ ಒಪ್ಪಂದ ಮಾಡಿಸಿದ್ದಂತಹ ದೇಶ, ನಾನು ಅವಾಗಲೇ ಹೇಳಿದೆ, ಇರಾನ್ ಮತ್ತು ಸೌದಿ ಅರೇಬಿಯಾದ ಜೊತೆಗೆ 1949ರಲ್ಲಿ ಚೀನಾದಲ್ಲಿ ಒಂದು ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸೌದಿ ಅರೇಬಿಯಾ ಹೇಳುತ್ತೆ, ಇಲ್ಲ ನಾವು ಕಮ್ಯುನಿಸ್ಟ್ ಸರ್ಕಾರವನ್ನು ಒಪ್ಪಲ್ಲ ಅಂಥೇಳಿ ನಾವು ನಿಮ್ಮ ಜೊತೆಗೆ ಸಂಬಂಧ ಕಡಿದುಕೊಳ್ತೀವಿ ಅಂತ. 1949ರಿಂದ 1980ರ ತನಕ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಚೀನಾ ಮತ್ತು ಸೌದಿ ಅರೇಬಿಯಾದ ನಡುವೆ ಯಾವುದೇ ಸಂಬಂಧ ಇರಲ್ಲ, ಸಂಬಂಧ ಹದಗೆಟ್ಟು ಹೋಗ್ಬಿಟ್ಟಿರುತ್ತೆ 40 ವರ್ಷ. ಆದರೆ 1980ರಲ್ಲಿ ಅಮೆರಿಕ
ಸೌದಿ ಅರೇಬಿಯಾದ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ. ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಹೇಳಿದ್ರೆ, ಇರಾನ್ ಮತ್ತು ಇರಾಕ್ ಯುದ್ಧ ಆಗ್ತಾ ಇತ್ತು. ಈ ಇರಾನ್ ಮತ್ತು ಇರಾಕ್ ಯುದ್ಧ ಆದಂತಹ ಸಮಯದಲ್ಲಿ ಸೌದಿ ಅರೇಬಿಯಾಗೆ ಒಂದು ಪರ್ಟಿಕ್ಯುಲರ್ ಕ್ಷಿಪಣಿಗಳು ಬೇಕಾಗಿರುತ್ತೆ. ಅಮೆರಿಕಾದವರು ಕೇಳ್ತಾರೆ, ಇವರು ನಮ್ಮ ಮಿತ್ರ ರಾಷ್ಟ್ರ ಅನ್ನೋ ಕಾರಣಕ್ಕಾಗಿ. ಅವತ್ತು ಚೀನಾ ಶತ್ರು ರಾಷ್ಟ್ರ ಆಗಿರುತ್ತೆ. ಅಮೆರಿಕ ಕೇಳ್ತಾರೆ, ನಮ್ಗೆ ಹಿಂಗೆ ಯುದ್ಧ ಆಗ್ತಾ ಇದೆ, ಕ್ಷಿಪಣಿಗಳು ಬೇಕಾಗಿದೆ, ನೀವು ಕೊಡಿ ಅಂತ. ಅಮೆರಿಕ ನಿರಾಕರಣೆ ಮಾಡಿಬಿಡುತ್ತೆ. ನಾವು ಯಾವುದೇ ಕಾರಣಕ್ಕೂ ನಿಮಗೆ ಕ್ಷಿಪಣಿಗಳನ್ನು ಕೊಡಲ್ಲ ಅಂತ ಸೌದಿ ಅರೇಬಿಯಾ ಹೇಳ್ತು. ಸೌದಿ ಅರೇಬಿಯಾಕ್ಕೆ ಹೇಳಿದ ತಕ್ಷಣ ಚೀನಾ ಅದರ ಸಹಾಯವನ್ನು ಮಾಡುತ್ತೆ. ಚೀನಾ ಸೌದಿ ಅರೇಬಿಯಾಕ್ಕೆ ಬೇಕಾದಂಥ ಎಲ್ಲ ಕ್ಷಿಪಣಿಗಳನ್ನು ಒದಗಿಸುವ ಪ್ರಯತ್ನವನ್ನು ಮಾಡುತ್ತೆ. ಅಲ್ಲಿಂದ 40 ವರ್ಷಗಳ ಸಂಬಂಧ ಏನು ಹಾಳಾಗಿತ್ತು, ಅದು 80ರ ದಶಕದಿಂದ ಮತ್ತೆ ಆರಂಭಕ್ಕೆ ಶುರುವಾಯಿತು. 1990ರಲ್ಲಿ ಉಭಯ ದೇಶಗಳ ನಡುವೆ ಅತ್ಯುತ್ತಮವಾದಂಥ ರಾಜತಾಂತ್ರಿಕ ಸಂಬಂಧ ಶುರುವಾಯಿತು. ಅದಾದ ನಂತರ ಕೆಲವೊಂದಿಷ್ಟು ಬಾರಿ ಅವರವರ ನಡುವೆ ಬೇರೆ ಬೇರೆ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂದಿತ್ತು. ಆದರೆ 2023ರಲ್ಲಿ ಇರಾನ್ ಮತ್ತು ಈ ಸೌದಿ ಅರೇಬಿಯಾದ ನಡುವೆ ಎಲ್ಲ ಮಾತುಕತೆ ನಡೆಸಿದ್ರಲ್ಲ, ಇದೀಗ ಮತ್ತಷ್ಟು ಸಂಬಂಧ ಬಿಗಿ ಆಗ್ತಾ ಇದೆ. ಇದು ಒಂದು. ಮತ್ತೊಂದು, ನೀವು ಪಾಕಿಸ್ತಾನದ ವಿಚಾರಕ್ಕೆ ಬಂದರೆ ಒಂದು ಇಸ್ಲಾಮಿಕ್ ಕಂಟ್ರಿ ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಕಡೆ ಪಾಕಿಸ್ತಾನದ ಒಂದು 25 ಲಕ್ಷ ಜನ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಪಾಕಿಸ್ತಾನದ ಆರ್ಥಿಕತೆಗೆ ಅವರೆಲ್ಲ ಹಣ ಕಳಿಸ್ತಾ ಇದ್ದಾರೆ. ಹೀಗಾಗಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಂಬಂಧ ಇದೆ. ಪಾಕಿಸ್ತಾನಕ್ಕೆ ಬೇಕಾದಂತ ಆರ್ಥಿಕ ಸಹಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಅಮೆರಿಕವನ್ನ ಬಿಟ್ಟು ಉಭಯ ದೇಶಗಳ ಜೊತೆಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಸೌದಿ ಅರೇಬಿಯಾ ಮಾಡ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಬಿರುಕಿನ ನಡುವೆ ಅಣು ಒಪ್ಪಂದದ ಮಾತುಕತೆಗಳು ಮುಂದುವರೆದಿರುವುದು. ಏನೇನು ಭದ್ರತಾ ಬಿರುಕಿನ ನಡುವೆ ಅಣುಶಕ್ತಿ ಯೋಜನೆಗೆ ಉಭಯ ದೇಶಗಳು ಸಹಿ ಹಾಕಿದೆ. ನೋಡಿ, ಸೌದಿ ಅರೇಬಿಯಾ ಮತ್ತು ಅಮೆರಿಕಾದ ನಡುವೆ ಇಂಥದ್ದೊಂದು ಸಮಸ್ಯೆ ಇದೆ, ಭಿನ್ನಾಭಿಪ್ರಾಯಗಳಿದೆ ಎನ್ನುವಂಥ ಚರ್ಚೆಗಳು. ಈ ಚರ್ಚೆಗಳ ನಡುವೆ ಅಣುಶಕ್ತಿ ಯೋಜನೆಗೆ ಉಭಯ ದೇಶಗಳು ಸಹಿ ಹಾಕಿದೆ. ಸೌದಿಯಲ್ಲಿ ನಾಗರಿಕ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ. ನೋಡಿ, ಸೌದಿ ಅರೇಬಿಯಾದವರು ಹೇಳೋದೇನು, ಇವತ್ತು ಒಂದು ವೇಳೆ ಇರಾನ್ನವರು ಈ ಪರಮಾಣು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅವ್ರಿಗೇನಾದರೂ ನೀವು ಅವಕಾಶವನ್ನು ಮಾಡಿಕೊಟ್ರೆ ಮರು ಮಾತಿಲ್ಲದೆ ನಾನು ಕೂಡ ಪರಮಾಣು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ತೀನಿ, ಸ್ವಾವಲಂಬನೆ ಸಾಧಿಸ್ತೀನಿ, ನಾನು ಕೂಡ ಯುರೇನಿಯಂನ ಪುಷ್ಟೀಕರಿಸ್ತೀನಿ ಅಂತ ಅಮೆರಿಕಕ್ಕೆ ಪದೇ ಪದೇ ಯಾರು ಎಚ್ಚರಿಕೆ ಕೊಡ್ತಾರೆ? ಇದೇ ಸೌದಿ ಅರೇಬಿಯಾ ಎಚ್ಚರಿಕೆ ಕೊಡ್ತಾ ಇದೆ. ಈ ಎಚ್ಚರಿಕೆಯ ಭಾಗವಾಗಿ ಅಮೆರಿಕಕ್ಕೊಂದು ಆತಂಕ ಇರೋದು, ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಪರಮಾಣು ಕಾರ್ಯಕ್ರಮಗಳು ಮತ್ತಷ್ಟು ಪ್ರಗತಿಯನ್ನು ಸಾಧಿಸಿದ್ರೆ ನನ್ನ ಅಸ್ತಿತ್ವಕ್ಕೆ ಬುಡುಕು ಬರುತ್ತೆ ಅಂತ ಅಮೆರಿಕ ಹೇಳ್ತಾ ಇತ್ತು. ಇವೆಲ್ಲದರ ನಡುವೆ ಅಮೆರಿಕದ ಶಸ್ತ್ರಾಸ್ತ್ರಗಳ ಅತಿ ದೊಡ್ಡ ಖರೀದಿದಾರನಾಗಿ ಸೌದಿ ಮುಂದುವರಿಕೆ, ಅದು ಫೆಂಟ್ಕಾನ್ ಆಗಿರ್ಬೋದು, ಬೇರೆ ಎಲ್ಲ ಖರೀದಿ ಮಾಡೋದನ್ನು ನಾವೆಲ್ಲ ಹೇಳಿದ್ದೀವಿ. ಆರ್ಥಿಕ ಹಿತಾಸಕ್ತಿಗಾಗಿ ಅನಿವಾರ್ಯವಾಗಿ ಅಮೆರಿಕ ಮತ್ತು ಸೌದಿ ಈ ಒಂದು ಪಾಲುದಾರಿಕೆಯನ್ನು ಮಾಡ್ತಾ ಇದೆ. ಈಗ ನೋಡಿ, ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಒಂದು ಅಣು ಯೋಜನೆ, ಈ ಅಣು ಯೋಜನೆಯ ಕಾರ್ಯಕ್ರಮಕ್ಕಾಗಿ ಚೀನಾದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಹೋಗಿದ್ರಂತೆ. ಮತ್ತೊಂದು ಕೂಡ ಒಂದು ರಷ್ಯಾದ ರೋಸ್ಟಾಮ್ ಎನ್ನುವಂಥ ಒಂದು ಕಂಪನಿ ಇದೆ. ನೀವು ನಮಗೆ ಸಹಾಯ ಮಾಡಬೇಕು ಅಂತ ಸೌದಿ ಅರೇಬಿಯಾದವರು ಅವ್ರ ಹತ್ರ ಹೋಗಿದ್ರು. ಸೌದಿ ಅರೇಬಿಯಾಕ್ಕೆ ಸಹಾಯ ಮಾಡೋದಕ್ಕೆ ರಷ್ಯಾ ಕೂಡ ಬಂದಿತ್ತು ಮತ್ತು ಚೀನಾ ಕೂಡ ಬಂದಿತ್ತು. ಅಮೆರಿಕಕ್ಕೆ ಆಗ ಎಚ್ಚರ ಆಯಿತು, ಒಂದು ವೇಳೆ ನಾ ಇದರಿಂದ ಹಿಂದೆ ಉಳಿದು ಬಿಟ್ರೆ ನನ್ನ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಧ್ಯಪ್ರಾಚ್ಯದ ಹಿಡಿತದ ಮೇಲೆ ನನಗೆ ಕಡಿಮೆ ಆಗಿಬಿಡುತ್ತೆ ಅನ್ನುವಂಥ ಆತಂಕದ ಭಾಗವಾಗಿ ಇದೀಗ ಅವರು ಏನು ಮಾಡಿದರು, ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಅವರ ಜೊತೆಗೆ ಒಂದು ಭಿನ್ನಾಭಿಪ್ರಾಯಗಳು, ಬೇರೆ ಬೇರೆ ವಿಚಾರದಲ್ಲಿ ಕೆಲವೊಂದಿಷ್ಟು ಗದ್ದಲ ಗಲಾಟೆಗಳು ಇದ್ದಾಗಲೂ ಕೂಡ ಅವರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಸೌದಿ ಅರೇಬಿಯಾ ಮತ್ತು ಅಮೆರಿಕದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ಜೀಕರಣ ನ್ಯೂಸ್ DNA ಎರಡನೇ ಸುದ್ದಿ. ಮೂರನೇ ಸುದ್ದಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಮುಂದೆ ಹೆಜ್ಜೆ ಇಟ್ಟರೆ ಪ್ರಪಾತ ಇದೆ, ಮುಂದೆ ಹೋಗೋದಕ್ಕೂ ಸಾಧ್ಯ ಇಲ್ಲ, ಹೋಗ್ಬಿಟ್ರೆ ಪ್ರಪಾತದಲ್ಲಿ ಬಿದ್ದು ಹೋಗ್ಬಿಡ್ತೀನಿ ಅಂತ, ಹಿಂದೆ ವಾಪಸ್ ಬರ್ತೀನಿ, ಏನೋ ಸುಧಾರಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಹಿಂದೆ ಹುಲಿಗಳು ಕಾಯ್ತಾ ಇದೆ. ಆ ಹುಲಿಗಳ ದಾಳಿಗೆ ನಾನು ಎಲ್ಲಿ ಬಲಿಯಾಗ್ಬಿಡ್ತೀನಿ ಅನ್ನುವಂಥ ಆತಂಕ. ಇದು ಪಾಕಿಸ್ತಾನದ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ತಾನೇ ಸಾಕಿ ಸಲಹಿದ ಭಯೋತ್ಪಾದಕತೆ ಇವತ್ತು ಪಾಕಿಸ್ತಾನದ ಜೀವ ಹೆಣ್ತಾ ಇದೆ. ಎಲ್ಲ ಭಾಗಗಳಲ್ಲಿ ನೀವು ಬಲೂಚಿಸ್ತಾನ, ಅದಾದ ನಂತರ ಪಕ್ಕದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದಿಂದ, ಅಲ್ಲಿರುವಂತಹ TTP, ಅದಾದ ನಂತರ ಇತ್ತ POKಯ ಜನ ಯಾರ ವಿರುದ್ಧ ದಾಳಿ ಮಾಡ್ತಿದ್ದಾರೆ? ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತಾ ಇರೋದು, ಪಾಕಿಸ್ತಾನದ ಅಧಿಕೃತ ಸರ್ಕಾರದ ವಿರುದ್ಧ ದಾಳಿ ಮಾಡ್ತಾ ಇರೋದು. ಅವರೆಲ್ಲರ ಒಟ್ಟಾರೆ ಹೋರಾಟ ಪಾಕಿಸ್ತಾನದ ಸೈನ್ಯದ ವಿರುದ್ಧ ಇದೆ, ಪಾಕಿಸ್ತಾನದ ರಾಜಕಾರಣಿಗಳ ವಿರುದ್ಧ ಇದೆ. ಇವೆಲ್ಲದರ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನ ಅತ್ಯಂತ ಭೀಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಪಾಕಿಸ್ತಾನ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ನಾನು ಮಾತುಕತೆಯನ್ನು ನಡೆಸಿ ಶಾಂತಿ ದೂತ ಅನ್ನುವಂಥ ಒಂದು ಹಣೆ ಪಟ್ಟೆಯನ್ನು ತೆಗೆದುಕೊಳ್ಳಬೇಕು, ವಿಶ್ವಸಂಸ್ಥೆಯಲ್ಲಿ ನನಗೊಂದು ಪಟ್ಟ ಸಿಗಬೇಕು, IMFನಿಂದ ಸಾಲ ಸಿಗಬೇಕು, ಚೀನಾದಿಂದ ಹೆಚ್ಚು ಸಾಲ ಸಿಗಬೇಕು, ಅಮೆರಿಕಾದಿಂದ ಸಾಲ ಸಿಗ್ತಾ ಇರೋದೆಲ್ಲ ಸ್ಥಗಿತ ಆಗ್ತಾ ಇದೆಯಲ್ಲ, ಅದನ್ನು ವಾಪಸ್ ಎಲ್ಲ ಪಡೆದುಕೊಳ್ಳಬೇಕು ಅನ್ನುವಂಥ ಕುತೂಹಲದ ಭಾಗವಾಗಿ ಅದನ್ನೆಲ್ಲವನ್ನು ನೋಡ್ತಾ ಇತ್ತು. ಆದರೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಸ್ವತಃ ತಾನೇ ಸಾಕಿದಂತಹ ಸಂಘಟನೆಗಳಿಂದ ಹೀನಾಯ ಸ್ಥಿತಿಗೆ ಹೋಗುವಂಥ ಮಟ್ಟಕ್ಕೆ ಬಂದಿದೆ. ಏನೇನಾಯಿತು ಬೆಳವಣಿಗೆ? ಭಯೋತ್ಪಾದನೆಯನ್ನು ಉಸಿರಾಗಿಸಿಕೊಂಡಿದ್ದಂತಹ ಪಾಕಿಸ್ತಾನ ಇವತ್ತು ಉಸಿರಾಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಭೀಕರ ಸ್ಥಿತಿಗೆ ಬಂದಿದೆ. ಏನು? ಭಸ್ಮಾಸುರನಿಗೆ ಬಲಿಯಾದಂತಹ ಪಾಕ್. ಜೂನ್ 27ನೇ ತಾರೀಕಿಗೆ ಒಂದು ಘಟನೆ ಆಯಿತು. ಜಮಾತ್ ಉಲ್ ಅಹ್ರಾರ್ ಎನ್ನುವಂಥ ಒಂದು ಉಗ್ರ ಸಂಘಟನೆ
TTP ಅಂಗಸಂಸ್ಥೆಯಾದಂತಹ ಈ ಸಂಘಟನೆ ಪಾಕಿಸ್ತಾನದ ಒಂದು ಪ್ರದೇಶದ ಮೇಲೆ ದಾಳಿ ಮಾಡಿತು. ಭದ್ರತಾ ಪಡೆಗಳ ಪ್ರಧಾನ ಕಚೇರಿ, ರೇಂಜರ್ಸ್ ಪಡೆ ಅಂತ ನಾವೇನು ಕರಿತೀವಿ ಪಾಕಿಸ್ತಾನದ್ದು, ಆ ರೇಂಜರ್ಸ್ ಪಡೆಗಳ ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ದಾಳಿಯ ಭಾಗವಾಗಿ 29 ಮಂದಿ ಬಲಿ ಬಿದ್ದರು. TTP ಉಗ್ರರಿಂದ ಪಾಕ್ ಸಂವಿಧಾನಕ್ಕೆ ಸವಾಲು. ನಾನು ಮೊನ್ನೆ ಕೂಡ ಹೇಳಿದೆ ಇದನ್ನು. ಅವರು ಪಾಕಿಸ್ತಾನದ ಈ ಸರ್ಕಾರವನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅವರು ಹೇಳುವಂಥದ್ದು ಇಸ್ಲಾಂ ತತ್ವ ಅಥವಾ ಮುಸ್ಲಿಂ ದೇಶದ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಪಾಕಿಸ್ತಾನ ಏನು ಸಪ್ರೇಟ್ ಆಗಿದೆ, ಅಲ್ಲಿ ಸರ್ಕಾರ ಇರಬಾರ್ದು, ಅದರ ಬದಲಾಗಿ ಮುಸ್ಲಿಂ ಕಾನೂನುಗಳಿರಬೇಕು ಅಂತ ಅವರ ಬಯಕೆ ಇದೆ. ಆ ನಿಟ್ಟಿನಲ್ಲಿ ನಮ್ಮದೊಂದು ಆಡಳಿತ ಇರಬೇಕು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ ಸರ್ಕಾರವನ್ನು ಕೆಳಗಿಳಿಸಬೇಕು, ಅಲ್ಲಿಯ ಅಧಿಕೃತ ಸರ್ಕಾರವನ್ನು ಕೆಳಗಿಳಿಸಬೇಕು ಅನ್ನುವ ಕಾರಣಕ್ಕಾಗಿ ಅವರೊಂದು ಪ್ರಯತ್ನವನ್ನು ಪಡ್ತಿದ್ದಾರೆ. ಇದರ ಭಾಗವಾಗಿ ಇದೀಗ ಅಫ್ಘಾನ್ ತಾಲಿಬಾನ್ ಬೆಂಬಲಿತ TTP ಉಗ್ರರೆಲ್ಲ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರು. ಶರಿಯಾ ಕಾನೂನು ಇರಬೇಕು ಅಂತ ಅವ್ರು ಹೇಳ್ತಾ ಇರೋದು. ನಮ್ಮನ್ನು ಹೇಳಿದ್ದೇನೆ, 80ರಲ್ಲಿ ಅಫ್ಘಾನಿಸ್ತಾನದಿಂದ ಕೆಲವೊಂದಿಷ್ಟು ಜನ ನಿರಾಶ್ರಿತರಾಗಿ ಬರ್ತಾರೆ, ಅವರಿಗೆ ಇವರು ತರಬೇತಿ ಕೊಡ್ತಾರೆ. ತರಬೇತಿ ನಂತರ ಇವರೇ ಒಂದು ತಾಲಿಬಾನ್ ಅಂತ ಹೇಳಿದ್ರು ವಿದ್ಯಾರ್ಥಿಯ ಮುಂದೆ ಒಂದು ಸಂಘಟನೆ ಆಗುತ್ತೆ ತಾಲಿಬಾನ್ ಅಂತ. ಅದೇ ತಾಲಿಬಾನಿಗೆ ಇವರು ಒಂದು ರೆಡ್ ಕಾರ್ಪೆಟ್ ಹಾಕಿ ಅವರಿಗೆ ಸಹಾಯ ಮಾಡೋದು, ಹಣ ಕೊಡೋದು, ಅವ್ರಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಕೊಡೋದು ಎಲ್ಲವನ್ನ ಮಾಡಿದರು. ಅದಾದ ನಂತರ ತಾಲಿಬಾನ್ನವರು ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಳ್ಳುವಂತಹ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರುಗಳು, ಪ್ರಧಾನಿಗಳೆಲ್ಲ ಸಹಾಯ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಬಟ್ ಇವತ್ತು ಅವರೇ ಇವರ ವಿರುದ್ಧ ಮುಗಿಬೀಳ್ತಾ ಇರೋದು. ಮತ್ತೊಂದು ಕಡೆ ಭಯೋತ್ಪಾದನೆ ನಿಲ್ಲುವ ತನಕ ಹನಿ ನೀರಿಲ್ಲ ಅಂತ. ಇದೇ ಸಿಂಧು ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನೀರು ಬಿಡಬೇಕು ಅಂತ ಹೇಳ್ತಿದ್ದಾರೆ, ಭಾರತ ಬಿಡಲ್ಲ ಅಂತ. ಸಿಂಧು ನದಿ ನೀರಿನ ಒಪ್ಪಂದ ಸ್ಥಗಿತಗೊಳಿಸಿ ಭಾರತ ಒಂದು ಜಲವ್ಯೂಹವನ್ನು ಮಾಡ್ತಾ ಇದೆ. ಅಂದರೆ ಯುದ್ಧದ ಭಾಗ ಇದು. ಕೇವಲ ನೇರವಾಗಿ ಯುದ್ಧದ ಭಾಗವಾಗಿಯೂ ಕೂಡ ಇದನ್ನು ಹೀಗೆ ತಡೆ ಹಿಡಿದು ಅಲ್ಲಿಯ ಜನರನ್ನ ಅಥವಾ ಪಾಕಿಸ್ತಾನವನ್ನು ವಿಲವಿಲ ಅನ್ಸೋದು. ಪಹಲ್ಗಾಮ್ ದಾಳಿಯ ನಂತರ ಇದೆಲ್ಲ ಆಗಿದ್ದನ್ನು ನೋಡಿದ್ವಿ. ಭಯೋತ್ಪಾದನೆ ಮತ್ತು ಮಾತುಕತೆ ಜೊತೆಯಾಗಿ ಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ವಿ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪಾಕ್ ಕೂಗಾಕೊಳ್ತು. ಅದಾದ ನಂತರ ಇದೇ ಇಸ್ಲಾಮಾಬಾದ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದರು. ವಿಶ್ವಸಂಸ್ಥೆ ಗಮನಕ್ಕೆ ತರಬೇಕು, ವಿಶ್ವ ಬ್ಯಾಂಕ್ನ ಸಹ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಅಂತ. ಯಾವುದಕ್ಕೂ ಕೂಡ ಭಾರತ ಬಗ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾಣು ದಾಳಿ ಮಾಡ್ತೀವಿ, ಪರಮಾಣು ಯಾವ ಕಾರಣಕ್ಕಾಗಿದೆ, ಪ್ರದರ್ಶನಕ್ಕಿಲ್ಲ ಅಂತೆಲ್ಲ ಅವರು ಹೇಳಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಯಾವ ಕಾರಣಕ್ಕೂ ನಾವು ಬದಲಾಗಲ್ಲ ಅಂತ. ಪಾಕ್ ಬದಲಾಗದೇ ಇದ್ದರೆ ನೀರಿನ ಹಂಚಿಕೆ ಕನಸಿನ ಮಾತು ಅಂತ ವಿದೇಶಾಂಗ ಇಲಾಖೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪಾಕಿಸ್ತಾನ ತನ್ನ ಸ್ಥಿತಿಗತಿಯನ್ನು ಬದಲಾಯಿಸ್ಕೊಳ್ಬೇಕು, ಅದು ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದು. ಅಲ್ಲಿ ಅನೇಕ ಜನ ಟೆರರಿಸ್ಟ್ಗಳಿದ್ದಾರೆ, ಅವರಿಗೆ ಸಾಕಿ ಸಲ್ಲುತ್ತಾ ಇದ್ದಾರೆ. ಅವರನ್ನು ಭಾರತದ ವಿರುದ್ಧ ಇವರು ಚೂ ಬಿಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ಅಕ್ಷಮ್ಯ ಅಪರಾಧ ಏನಿದೆ ಅದು ಮೊದಲು ಕಡಿಮೆ ಆಗಬೇಕು ಅಥವಾ ಅದು ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು, ಅಂದಾಗ ಮಾತ್ರ ಮಾತುಕತೆ ಅಂತ. ಇತ್ತೀಚೆಗಷ್ಟೇ ಭಾರತದ ಕೆಲ ರಾಜಕಾರಣಿಗಳು ಮತ್ತು ಪಾಕಿಸ್ತಾನದ ಕೆಲ ನಾಯಕರುಗಳೆಲ್ಲ ಒಂದು ಪತ್ರ ಬರೆದಿದ್ದಲ್ಲ, 117 ಜನ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಗಳಾಗಬೇಕು, ಮಾತುಕತೆಯ ನಂತರ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸಬೇಕು, ಅಟಾರಿ ಗಡಿಯ ಮುಖಾಂತರ ವ್ಯಾಪಾರ ವ್ಯವಹಾರಗಳನ್ನು ಮತ್ತೆ ಶುರು ಮಾಡಬೇಕು. ಎಲ್ಲ ಪತ್ರಗಳು ಬಂದಾಗ ನಂತರವೂ ಕೂಡ ಕೇಂದ್ರ ಸರ್ಕಾರ ಏನು ಹೇಳ್ತು, ನಾವು ಇವತ್ತು ಹೇಳ್ತಾ ಇಲ್ಲ, ಕಳೆದ ಬಾರಿ ಏಪ್ರಿಲ್ ತಿಂಗಳಲ್ಲಿ ಹೇಳಿದ್ದೀವಿ, ರಕ್ತ ಮತ್ತು ನೀರು, ಭಯೋತ್ಪಾದನೆ ಮತ್ತು ನೀರು ಏಕಕಾಲಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆ ಮತ್ತು ಶಾಂತಿ ಮಾತುಕತೆ ಒಂದೇ ವೇದಿಕೆ ಮೇಲೆ ಚರ್ಚೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಯಾವ ಕಾರಣಕ್ಕೂ ಇಲ್ಲ ಅಂತ ಅವರು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ವಿದೇಶಾಂಗ ಇಲಾಖೆಯು ಕೂಡ ಅದನ್ನು ಹೇಳ್ತಾ ಇದೆ. ಮತ್ತೊಂದು ಪಾಕ್ ಪರಮಾಣು ಬೆದರಿಕೆಗೆ ಬಗ್ಗದ ಭಾರತ. ನದಿ ನೀರು ತಡೆದ್ರೆ ಕೈ ಕತ್ತರಿಸ್ತೀವಿ ಅಂತ ಪಾಕ್ನ ಸಚಿವ ಮುಸಾದಿಕ್ ಮಲ್ಲಿಕ್ ಇಂಥ ಅನೇಕ ಜನ ಹೇಳಿಕೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಪಾಕಿಸ್ತಾನದ ಇತಿಹಾಸದಲ್ಲಿ ಭಾರತದ ವಿರುದ್ಧ ಹೇಳಿಕೆ ಕೊಡದೇ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಆ ಹೇಳಿಕೆಗಳನ್ನು ಕೊಟ್ಟು ರಾಜಕಾರಣದ ಬೇಳೆಯನ್ನು ಬಯಸ್ಕೊಂಡಿದ್ದಾರೆ. ಈ ಪಾಕಿಸ್ತಾನದಲ್ಲಿ ಏನೋ ಸಮಸ್ಯೆ ಶುರುವಾಯಿತು, ಏನೋ ಪ್ರತಿಭಟನೆ ಆಗ್ತಾ ಇದೆ, ಜನದಂಗೆ ಆಗ್ತಾ ಇದೆ, ಅವರನ್ನು ಡೈವರ್ಟ್ ಮಾಡೋದಂಗೆ ಭಾರತದ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಅಲ್ಲಿ ಪ್ರಚೋದನೆ ಮಾಡುವ ಪ್ರಯತ್ನವನ್ನು ಮಾಡೋದು. ಈ ವ್ಯಕ್ತಿಗಳದ್ದು ಹಾಗೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಭಾರತವನ್ನು ಎತ್ತಿ ಕಟ್ಟುವ ಪ್ರಯತ್ನ, ಕೈ ಕತ್ತರಿಸ್ತೀವಿ ಅಂತ. ಇಶಾಕ್ ದಾರ್, ಪಾಕ್ನ ಉಪ ಪ್ರಧಾನಿ, ಈ ವ್ಯಕ್ತಿ ಹೇಳ್ತಾನೆ, ಪರಮಾಣು ಯುದ್ಧದ ಎಚ್ಚರಿಕೆಯನ್ನು ಕೊಟ್ಟ. ಹಿಂದೆ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದವರು ಇದ್ದಾರೆ, ಸ್ವತಃ ಪಾಕಿಸ್ತಾನದಲ್ಲಿ ಅನೇಕ ಜನ ಮಾತನಾಡಿದವರು ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಳಸಲ್ಲ ಅಂತ ಭಾರತ ಒಂದು ದೊಡ್ಡ ಮಟ್ಟದ ಡಿಸಿಷನ್ ಇದೆ, ಯಾವ ಕಾರಣಕ್ಕೂ ನಾವು ಬಗ್ಗಿಲ್ಲ. ಪಾಕಿಸ್ತಾನದ ಅಸಹಾಯಕತೆ ಮತ್ತು ಹತಾಶೆಯನ್ನು ಬಯಲು ಮಾಡೋದಕ್ಕೆ ನಾನು ಆವಾಗಲೇ ಹೇಳಿದೆ, ಅಲ್ಲಿರುವಂಥ ಆರ್ಥಿಕ ವ್ಯವಸ್ಥೆ, ಅಲ್ಲಿರುವಂಥ ಜನರ ಪರಿಸ್ಥಿತಿ, ಅಲ್ಲಿರುವಂಥ ಒಟ್ಟಾರೆ ಬೆಳವಣಿಗೆಗಳನ್ನು ಈಗ ಡೈವರ್ಟ್ ಮಾಡಬೇಕಲ್ವಾ. ಈ ಡೈವರ್ಟ್ ಮಾಡೋದ್ರ ಭಾಗವಾಗಿ ಪಾಕಿಸ್ತಾನ ಇಂಥದ್ದೆಲ್ಲ ಮಾಡ್ತಾ ಇದೆ. ಸಾರ್ವಭೌಮ ರಾಷ್ಟ್ರದ ನಿರ್ಧಾರದ ಮೇಲೆ ಮಧ್ಯಸ್ಥಿಕೆದಾರರಿಗೆ ಅಧಿಕಾರವಿಲ್ಲ ಅಂತ. ಯಾವುದೇ ದೇಶ, ಇದೇ ನಾವು
ನಾವು ಅವಾಗಲೇ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ಈ ಕಾಶ್ಮೀರ ವಿಚಾರಕ್ಕೆ ಬಂದಾಗಲೂ ಕೂಡ ಭಾರತ ಖಂಡಿತವಾಗಿ ಹೇಳುತ್ತೆ ಯಾವ ಸೌದಿ ಅರೇಬಿಯಾ ಅಲ್ಲ, ಯಾವ ದೇಶವೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಲ್ಲ ಅಂತ. ಇದು ಸಮಸ್ಯೆ ಇರೋದು ಯಾರು? ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇಂಥ ಸಮಸ್ಯೆ ಇದೆ, ಇದನ್ನು ಇವರಿಬ್ಬರೇ ಮಾತ್ರ ಬಗೆಹರಿಸ್ಕೊಳ್ಬೇಕು. ಸೌದಿ ಅರೇಬಿಯಾ ಬರುತ್ತೆ, ಅಮೆರಿಕ ಬರುತ್ತೆ, ಅಥವಾ ಇರಾನ್ ಬರುತ್ತೆ. ಈ ಹಿಂದೆ ಆರ್ಟಿಕಲ್ 370 ತೆಗೆದಂತಹ ಸಮಯದಲ್ಲಿ ಇವತ್ತು ಅಂತ್ಯಕ್ರಿಯೆ ಆಗ್ತಾ ಇರುವಂತಹ ಖಮೇನಿ ಕೂಡ ಅದರ ವಿರುದ್ಧವಾಗಿ ಮಾತನಾಡಿದ್ದನ್ನು ನೋಡಿದ್ದೀವಿ. ಅವತ್ತು ಕೂಡ ಭಾರತ ಅದಕ್ಕೆ ಟೀಕೆಯನ್ನು ಮಾಡಿತ್ತು. ನಮ್ಮ ದೇಶದ ಆಂತರಿಕ ವಿಚಾರಗಳ ಬಗ್ಗೆ ಮತ್ತೊಂದು ದೇಶದ ನಾಗರಿಕರು ಅಥವಾ ಅಲ್ಲಿಯ ನಾಯಕರು ಮಾತನಾಡೋದು ಅಕ್ಷಮ್ಯ ಅಪರಾಧ ಅಂತ ಭಾರತ ರಿಯಾಕ್ಟ್ ಮಾಡಿತ್ತು ಅವತ್ತು. ಇದೇ ಆಯತ್ತಲ್ಲ ಅಲ್ಲಿ ಖಮೇನಿ ಹೇಳಿದ್ರು 370 ಆರ್ಟಿಕಲ್ ರದ್ದುಪಡಿಸಿದ್ದು ಇದು ಅಕ್ಷಮ್ಯ ಅಪರಾಧ ಅಂತೆಲ್ಲ ಮಾತನಾಡುವ ಪ್ರಯತ್ನವನ್ನು ಮಾಡಿದ್ರು. ಭಾರತ ಅದಕ್ಕೆ ಎಚ್ಚರಿಕೆ ಕೊಟ್ಟಿತ್ತು. ಇವತ್ತು ಒನ್ಸ್ ಅಗೇನ್ ಭಾರತ ಮತ್ತು ಪಾಕಿಸ್ತಾನದ ಈ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಅಥವಾ POK ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೊಂದು ದೇಶಕ್ಕೆ ಅವಕಾಶ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಮಧ್ಯಸ್ಥಿಕೆದಾರನ ಯಾರು ಕೂಡ ಇಲ್ಲ ಅಂತ ಇದೀಗ ಅದನ್ನು ಪುನರಪಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶ್ವ ಬ್ಯಾಂಕ್ ಮೊರೆ ಹೋದರೂ ಕೂಡ ಪಾಕಿಸ್ತಾನಕ್ಕೆ ಯಾವುದೇ ಬೆಂಬಲ ಸಿಕ್ಕಿಲ್ಲ. ನಾನು ಅದ್ರ ಬಗ್ಗೆ ನೀನು ಹೇಳಿದೆ, ವಿಶ್ವ ಬ್ಯಾಂಕ್ ಅಲ್ಲ ಏನೇ ಇದ್ದರೂ ಕೂಡ ಯಾವ ಮೂಲಭೂತ ಹಕ್ಕನ್ನು ಪಾಕಿಸ್ತಾನ ಪಾಲನೆ ಮಾಡಬೇಕಾಗಿತ್ತು, ಪ್ರಾದೇಶಿಕ ಶಾಂತಿಯನ್ನು ಕಾಪಾಡಬೇಕಾಗಿತ್ತು, ಅದನ್ನು ಕಳೆದ 1947ರಿಂದ 2026 ತನಕವೂ ಕೂಡ ಮಾಡ್ತಾ ಬಂದಿಲ್ಲ. 75, 76, 78 ವರ್ಷಗಳ ಕಾಲ. ಸಹಜವಾಗಿ ಪ್ರಾದೇಶಿಕ ಶಾಂತಿ ಇಲ್ಲ ಅಂತ ಹೇಳಿದಾಗ ಅವರ ಜೊತೆಗೆ ನಾವು ಯಾಕೆ ಮಾತುಕತೆ ಅಂತ ಭಾರತದ ನಿಲುವಿದೆ. ಈ ಕಾರಣಕ್ಕಾಗಿ ಯಾವುದೇ ಬೆಂಬಲ ಇಲ್ಲ. ಮತ್ತೊಂದು ಪಾಕಿಸ್ತಾನದ ಪತನಕ್ಕೆ ಅದರ ಮಿಲಿಟರಿಯೇ ಕಾರಣ. ನಿಮಗೆ ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಒಂದು ಮಾತಿದೆ, ಯಾವ ದೇಶಕ್ಕೆ ಸೈನ್ಯ ಇರುತ್ತದೋ ಇಲ್ಲೋ ಗೊತ್ತಿಲ್ಲ. ಗಮನಿಸಬೇಕಾದ ಸೆಂಟೆನ್ಸ್ ಇದು, ಭಾಳ ಚಂದಿದೆ. ಯಾವ ದೇಶಕ್ಕೆ ಅಧಿಕೃತವಾದಂಥ ಒಂದು ಸೇನೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪಾಕಿಸ್ತಾನ ಎಂಬ ಒಂದು ಸೇನೆಗೆ ಒಂದು ದೇಶ ಇದೆ. ಪಾಕಿಸ್ತಾನದ ಸೇನೆಗೆ ಒಂದು ದೇಶ ಇದೆ ಅಂತ. ನಿಮಗೆ ಮೇಲ್ನೋಟಕ್ಕೆ ಪಾಕಿಸ್ತಾನದ ಬೇರೆ ಬೇರೆ ಪ್ರಧಾನಿಗಳು, ಅಲ್ಲಿ ಅಧ್ಯಕ್ಷರುಗಳು, ಮಂತ್ರಿಮಂಡಲ, ಸಂಸದರು, ಅಲ್ಲಿಯ ಸಂಸತ್ತು ಇತ್ಯಾದಿ ಮಾತಾಡ್ತೀವಿ ನಾವು. ಆದರೆ ಒಟ್ಟಾರೆ ನಿಯಂತ್ರಣ ಇರೋದು ಯಾರದಲ್ಲಿ? ಒಟ್ಟಾರೆ ನಿಯಂತ್ರಣ ಇರೋದು ಸೈನಿಕರ ನಿಯಂತ್ರಣ. ಇದೇ ಮುನೀರ್, ಯಾವ ಕಾರಣಕ್ಕಾಗಿ ಶಹಬಾಜ್ ಶರೀಫ್ ಮತ್ತು ಮುನೀರ್ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಅಮೆರಿಕ ಈ ಹಿಂದೆ ಇಮ್ರಾನ್ ಖಾನ್ ಅವರನ್ನು ಕೆಳಗಿಳಿಸುವಂತಹ ಸಮಯದಲ್ಲಿ ಸೈನಿಕರನ್ನು ಹೆಂಗೆ ಬಳಸ್ಕೊಂಡಿತ್ತು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ ನಾವು. ಇದೇ ಸೈನ್ಯದ ಆಡಳಿತ ಅನೇಕ ಬಾರಿ ಅಧಿಕೃತ ಪ್ರಧಾನಿಗಳನ್ನು ಕೂಡ ಕೆಳಗಿಳಿಸಿದ್ದನ್ನು ನೋಡಿದ್ದೀವಿ. ಯಾರ್ಯಾರು ಸೇನಾ ಮುಖ್ಯಸ್ಥರುಗಳಾಗಿದ್ರೋ ಆ ಸೇನಾ ಮುಖ್ಯಸ್ಥರು ಪಾಕಿಸ್ತಾನದಲ್ಲಿ ಯಾವ ಜನರಿಂದ ಆಯ್ಕೆಯಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಬಂದಿರ್ತಾರಲ್ಲ ಅವರನ್ನ ಕೆಳಗಿಳಿಸಿ ತಾವು ಅಧಿಕಾರಕ್ಕೆ ಬಂದಿದ್ದ ಉದಾಹರಣೆಗಳು ಅನೇಕ ಬಾರಿ ನಾವು ನೋಡಿದ್ದೀವಿ ಪಾಕಿಸ್ತಾನದ ಇತಿಹಾಸದಲ್ಲಿ. ಮತ್ತೊಂದು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದರೆ, ನೀವು ನೋಡಿ, ಯಾವ ಅಮೆರಿಕ ಇರಾನ್ ಮತ್ತು ಅಮೆರಿಕಾದ ಮಾತುಕತೆಗಳನ್ನು ಅಮೆರಿಕ ಯಾರ ಜೊತೆ ಮಾತನಾಡಬೇಕಾಗಿತ್ತು? ಒಬ್ಬ ಜನಪ್ರತಿನಿಧಿಯ ಜೊತೆಗೆ ಮಾತನಾಡಬೇಕಾಗಿತ್ತು, ಶರೀಫ್ ಅವರ ಜೊತೆಗೆ ಮಾತನಾಡಬೇಕಾಗಿತ್ತು. ಆದರೆ ಪುನರಪಿ ಮುನೀರ್ ಯಾಕೆ ಬಂದರು ಈ ವಿಚಾರದಲ್ಲಿ? ಅಂದರೆ ಇದರ ಅರ್ಥ ಪಾಕಿಸ್ತಾನದಲ್ಲಿ ಅಧಿಕೃತ ಸರ್ಕಾರಕ್ಕಿಂತಲೂ ಕೂಡ ಸೇನೆಗೆ ಒಂದು ದೊಡ್ಡ ಹಿಡಿತಾ ಇದೆ. ಸೇನೆ ಎಲ್ಲ ಕಂಟ್ರೋಲನ್ನು ಕೂಡ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ ಸೇನೆ ಕಂಟ್ರೋಲ್ ಮಾಡ್ತಾ ಇದ್ದರ ಪರಿಣಾಮವಾಗಿ ಇವತ್ತೇನು ಪರಿಸ್ಥಿತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಒಟ್ಟಾರೆ ಪತನಕ್ಕೆ ಅದು ಕಾರಣ ಆಗ್ತಾ ಇದೆ. ಅವರ ರಕ್ಷಣಾ ಬಜೆಟ್ ಆಗಿರ್ಬೋದು, ಅವರು ತೆಗೆದುಕೊಳ್ಳುವಂಥ ಹಣ ಆಗಿರ್ಬೋದು, ಅವರು ಮಾಡುವಂತಹ ದಾಳಿಗಳಾಗಿರ್ಬೋದು, ಉಗ್ರರು, ಒಳ್ಳೆಯ ಉಗ್ರರು, ಕೆಟ್ಟ ಉಗ್ರರು, ಈ ರೀತಿಯಾಗಿ ಪ್ರತ್ಯೇಕ ವಿಂಗಡಣೆ ಮಾಡಿ ದಾಳಿ ಮಾಡಿಸೋ ಪ್ರಯತ್ನವನ್ನು ಮಾಡೋದು, ಇದು ಒಟ್ಟಾರೆ ಪಾಕಿಸ್ತಾನದ ಬೆಳವಣಿಗೆಗೆ ಇದು ಕಾರಣ ಆಗ್ತಾ ಇದೆ. ವಿಶ್ವ ಬ್ಯಾಂಕು ಕೂಡ ಸಾಲ ಕೊಡಲ್ಲ, IMFನವರು ಕೂಡ ಸಾಲ ಕೊಡದೆ ಇವರೆಲ್ಲ ಸತಾಯಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಮೆರಿಕದ ಕಾರಣಕ್ಕೆ ಅವರು ಸಾಲ ಕೊಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಂದು ಕಡೆ ತಾಲಿಬಾನ್ ಇದೆ, ಮತ್ತೊಂದು ಕಡೆ ಬಲೂಚ್ ಹೋರಾಟ ನಡೀತಾ ಇದೆ. ಪ್ರತ್ಯೇಕ ದೇಶಕ್ಕಾಗಿ ಪಾಕ್ ಸೇನೆಗೆ ಈ ಬಲೂಚ್ ಲಿಬರಲೈಸೇಷನ್ ಆರ್ಮಿ ಅಂತ BLA ಅಂತ ಕರೀತಾರೆ ಅದನ್ನು, ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಅದು ಹೋರಾಟ ಆಗ್ತಾ ಇದೆ, ನಮಗೊಂದು ಪ್ರತ್ಯೇಕ ದೇಶ ಬೇಕು ಅಂತ. ಆ ಒಂದು ಹೋರಾಟ ಮತ್ತೊಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಇಸ್ಲಾಮಿಕ್ ಉಗ್ರರು, ಪ್ರತ್ಯೇಕವಾದಿಗಳ ನಡುವೆ ಒಂದು ಪಾಕಿಸ್ತಾನ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಕಡೆ ಡ್ಯೂರಾಂಡ್ ರೇಖೆ ಇದು ಕೂಡ ಕಂಟ್ರೋಲ್ ತಪ್ಪಿಬಿಟ್ಟಿದೆ. ಈ ತಾಲಿಬಾನ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ಡ್ಯೂರಾಂಡ್ ರೇಖೆ ಇದೆ. ಅದನ್ನು ಒಪ್ಪುವಂತಹ ಪ್ರಯತ್ನದ ಭಾಗವಾಗಿ ಅನೇಕ ದಿನಗಳ ಯುದ್ಧ ಆಗ್ತಾ ಇತ್ತು. ಇದೀಗ ಅಧಿಕೃತವಾಗಿ ಅದು ಕೂಡ ತಪ್ಪು ಹೋಗಿದೆ. ಜುಲೈ 1ರಿಂದ ಅದನ್ನು ಅವರು ಘೋಷಣೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದೀಗ ಅವರೇನೋ ಜುಲೈ 10ನೇ ತಾರೀಕಿನಿಂದ ಏನೋ ಯಾರಾದರೂ ಅಫ್ಘಾನಿಸ್ತಾನದವರು ಯಾರ್ಯಾರು ಪಾಕಿಸ್ತಾನದಲ್ಲಿದ್ದಾರೆ ಅವರೆಲ್ಲ ಕಂಡಲ್ಲಿ ಅವರನ್ನು ಹಿಡಿದು ಅವರವರ ದೇಶಕ್ಕೆ ಓಡಿಸಬೇಕು ಅಂತ ಪಾಕಿಸ್ತಾನದವರೆಲ್ಲ ನಿರ್ಧಾರ ಮಾಡಿದ್ದಾರಂತೆ. ಇದು ಒಟ್ಟಾರೆ ಪಾಕಿಸ್ತಾನದ ಬೆಳವಣಿಗೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಆದರೆ 4ನೇ ಸುದ್ದಿ, ಅಯೋಧ್ಯೆಯ ರಾಮ ಮಂದಿರ ದಶಕಗಳ ಕನಸು, ಶತಮಾನಗಳ ಕನಸು. ಅನೇಕ ಜನ ಹೋರಾಟಗಾರರು ಹೋರಾಟ ಮಾಡಿದರು. ಬಾಬರಿ ಮಸೀದಿ ಧ್ವಂಸ ಪ್ರಕರಣ 1991-92 ಇಬ್ಬರು ಸಹೋದರರು ಸೇರಿಕೊಂಡು ಬಾಬರಿ ಮಸೀದಿ ಧ್ವಂಸ ಆಗಿದ್ದು, ಅದಾದ ನಂತರ ಅವರೆಲ್ಲ ಮೃತಪಟ್ಟಿದ್ದು, ಹೋರಾಟಗಳಾಗಿದ್ದು ಎಲ್ಲವೂ ಕೂಡ ಆಯಿತು. ಅನೇಕ ವರ್ಷಗಳಿಂದ ಹೋರಾಟ ಮಾಡಿದ್ದರು.
ಶ್ರೀರಾಮ ಜನ್ಮಭೂಮಿಯಾದಂತಹ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೋರಾಟಗಳಾಗಿತ್ತು. ಅದೇ ಕಾರಣಕ್ಕಾಗಿ ಬನಾಯೇಂಗೆ ಮಂದಿರ ಎನ್ನುವಂಥ ಹಾಡು ದೊಡ್ಡ ಮಟ್ಟದಲ್ಲಿ ಎಲ್ಲ ವ್ಯಾಪಕವಾಗಿ ಪ್ರಚಾರ ಆಗಿದ್ದನ್ನು ನೋಡಿದ್ದೀವಿ. ಅದರ ಐತಿಹಾಸಿಕ ಭಾಗವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಅಯೋಧ್ಯೆಯ 2 ಎಕರೆ ಜಮೀನು ಭೂಮಿ ಏನಿದೆ, ರಾಮಲಲ್ಲಾನಿಗೆ ಸೇರಿದಂತಹ ಭೂಮಿಯಲ್ಲಿ ಒಂದು ಭವ್ಯವಾದಂತಹ ರಾಮ ಮಂದಿರ ತಲೆ ಎತ್ತೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಅದಾದ ನಂತರ ಕೇಂದ್ರ ಸರ್ಕಾರ ಅದಕ್ಕೊಂದು ಟ್ರಸ್ಟನ್ನು ಕೂಡ ನೇಮಕ ಮಾಡಿತು. ಆ ಟ್ರಸ್ಟ್ಗೆ ಕೆಲವೊಂದಿಷ್ಟು ಜನ ಸದಸ್ಯರನ್ನು ನೇಮಕ ಮಾಡಲಾಯಿತು. ಎಲ್ಲವೂ ಕೂಡ ಆಯಿತು. ಅದಾದ ನಂತರ ಜನವರಿ 22 ಅಂದರೆ ಲೋಕಸಭಾ ಚುನಾವಣೆಗೆ ಮೊದಲು 2023ರಲ್ಲಿ ಭವ್ಯವಾದಂತಹ ರಾಮ ಮಂದಿರ ಲೋಕಾರ್ಪಣೆ ಆಯಿತು. ಈ ಲೋಕಾರ್ಪಣೆ ಆದ ನಂತರ ಇವತ್ತು ಅಲ್ಲಿಂದ ಬರ್ತಾ ಇರುವಂತಹ ಸುದ್ದಿಗಳು ಅನೇಕ ರಾಮ ಭಕ್ತರನ್ನು ಅಕ್ಷರಶಃ ಘಾಸಿಗೊಳಿಸಿವೆ. ಅನೇಕ ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ರಾಮ ಮಂದಿರದ ಈ ದೇಣಿಗೆ ಹಣ ಲೂಟಿ ಆಗ್ತಾ ಇದೆ, ಕಳ್ಳತನ ಆಗ್ತಾ ಇದೆ ಅಂತ. ಒಂದು ಐತಿಹಾಸಿಕ ದೇವಾಲಯ, ಆ ದೇವಾಲಯ ಕಟ್ಟಬೇಕು ಅಂತ ಅನೇಕ ಜನ ತಮ್ಮ ಪ್ರಾಣ ತೆತ್ತಿದ್ದಾರೆ. ಅನೇಕ ಜನ ಇವತ್ತಿನ ತನಕ ರಾಮ ಮಂದಿರ ಆಗಬೇಕು ಅಂತ, ಕೆಲವೊಂದಿಷ್ಟು ಬುಡಕಟ್ಟು ಸಮುದಾಯದ ಜನ ರಾಮ ಮಂದಿರ ಆಗುವ ತನಕ ನಾವು ಚಪ್ಪಲಿ ಧರಿಸಲ್ಲ ಅಂತ ಹೋರಾಟ ಮಾಡಿದವರು ಇದ್ದಾರೆ. ಒಂದು ಐತಿಹಾಸಿಕ ಹೋರಾಟ ಅದು. ಎಂತೆಂಥ ದಾಳಿಗಳಾಗಿತ್ತು, ಎಂತೆಂಥ ಹೋರಾಟಗಳಾಯಿತು. ಇದೇ BJP ರಾಮರಥ ಯಾತ್ರೆಯನ್ನು ಇಡೀ ದೇಶದಾದ್ಯಂತ ಮಾಡಿದ್ದನ್ನು ನೋಡಿದ್ವಿ. ಅಡ್ವಾಣಿಯವರ ನೇತೃತ್ವದಲ್ಲಿ, ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದೆಲ್ಲ ಹೋರಾಟಗಳಾಗಿದ್ದನ್ನು ನೋಡಿದ್ದೀವಿ. ಆದರೆ ಇವತ್ತು ಆ ರಾಮ ಮಂದಿರದ ಭಕ್ತರಿಗೆ ಘಾಸಿ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಈ ಐತಿಹಾಸಿಕ ಮಂದಿರದಲ್ಲಿ ಹಣ ಕಳ್ಳತನ ಆಗಿದ್ದಕ್ಕೆ. ಹೆಂಗೆ ಕಳ್ಳತನ ಆಯ್ತಿದು, ಯಾರ್ಯಾರಿದ್ದಾರೆ, ಏನಾಗ್ತಾ ಇದೆ ಈ ರಾಮ ಮಂದಿರ ವಿಚಾರದಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರತಿದಿನ 6 ರಿಂದ 8 ಲಕ್ಷ ರೂಪಾಯಿ ಲೂಟಿಯಂತೆ. ರಾಮ ಮಂದಿರದ ಕಾಣಿಕೆ ಹುಂಡಿಯಿಂದ ನಿತ್ಯ ಲಕ್ಷಾಂತರ ರೂಪಾಯಿ ಗೋಲ್ಮಾಲೆಲ್ಲ ಆಗ್ತಾ ಇತ್ತು. ಅಂದರೆ ಹಗರಣ ಬಯಲಾಗುವಕ್ಕಿಂತ ಮೊದಲು ಸಂಗ್ರಹವಾಗ್ತಾ ಇದ್ದಿದ್ದು ಒಂದು 16 ರಿಂದ 18 ಲಕ್ಷ ರೂಪಾಯಿ ಆಗ್ತಾ ಇತ್ತಂತೆ. ಆದರೆ ತನಿಖೆ ಶುರುವಾದಂಥ ಬೆನ್ನಲ್ಲೇ ಒಂದು 26 ಲಕ್ಷ ರೂಪಾಯಿಗೆ ಅದು ಏರಿಕೆ ಆಯಿತು. ನಾನು ಹೇಳಿದೆ ಅವಾಗಲೇ, ದೇಶದ ಮೂಲೆ ಮೂಲೆಗಳಿಂದ ಜನ ಅಯೋಧ್ಯೆಗೆ ಹೋಗ್ತಾ ಇದ್ರು, ರಾಮನ ದರ್ಶನವನ್ನು ಪಡೀತಾ ಇದ್ರು. ಏಪ್ರಿಲ್ 27 ರಿಂದ ಜೂನ್ 5 ತನಕ 42 ದಿನದಲ್ಲಿ 70ಕ್ಕೂ ಹೆಚ್ಚು ಬಾರಿ 8 ಆರೋಪಿಗಳು ಈ ಹುಂಡಿ ಹಣವನ್ನೆಲ್ಲ ಎಗರಿಸಿದಾರಂತೆ. ಹೆಂಗೆ ಬಂತಿದು, ಹೆಂಗೆ ಬೆಳಕಿಗೆ ಬಂತು? ಜೂನ್ 7ನೇ ತಾರೀಕಿಗೆ ರಾಮ ಮಂದಿರದಲ್ಲಿ 5 ರಿಂದ 700 ಕೋಟಿ ರೂಪಾಯಿ ಹಣ ಲೂಟಿಯಾಗಿದೆ ಅಂತ ಪವನ್ ಪಾಂಡೆ, ಸಮಾಜವಾದಿ ಪಕ್ಷದ ನಾಯಕ, ಆರೋಪ ಮಾಡಿದರು. ಜೂನ್ 8ನೇ ತಾರೀಕಿಗೆ 200 ಕೋಟಿ ರೂಪಾಯಿ ಹೆಚ್ಚು ಹಣ ಲೂಟಿಯಾಗಿದೆ ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದರು. ಜೂನ್ 9ನೇ ತಾರೀಕಿಗೆ CBI ಮತ್ತು ED ತನಿಖೆ ಆಗಬೇಕು ಅಂತ ಪ್ರಧಾನಿ ಮೋದಿಗೆ ಪತ್ರವನ್ನು BJPಯ ನಾಯಕ ರಜನಿ ಸಿಂಗ್ ಬರೆದರು. ಜೂನ್ 10ನೇ ತಾರೀಕಿಗೆ ದೇಗುಲದಲ್ಲಿನ ಅಕ್ರಮದ ಬಗ್ಗೆ ವರದಿಯನ್ನು ಪ್ರಧಾನಮಂತ್ರಿ ಕಾರ್ಯಾಲಯ ಕೇಳಿತು. ಜೂನ್ 11ನೇ ತಾರೀಕಿಗೆ ದೇಣಿಗೆ ಹಣ ಕಳುವ ಆರೋಪವೇ ಸುಳ್ಳು ಅಂತ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ, ಅಂದರೆ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಚಂಪತ್ ರಾಯ್ ಹೇಳಿಕೆ ಕೊಟ್ಟರು. ಜೂನ್ 12ನೇ ತಾರೀಕಿಗೆ ಬ್ಯಾಂಕ್ ಖಾತೆಯ ಮಾಜಿ ಉಸ್ತುವಾರಿ ಮಹಿಪಾಲ್ ಸಿಂಗ್ ಕೂಡ ದೇಣಿಗೆ ಲೂಟಿ ಬಗ್ಗೆ ಒಂದು ಆರೋಪವನ್ನು ಮಾಡಿದರು. ಅದಾದ ನಂತರ 13ನೇ ತಾರೀಕಿಗೆ 3 ಅಧಿಕಾರಿಗಳ ಒಂದು SIT ತಂಡವನ್ನು ರಚನೆ ಮಾಡಿಕೆ ಆಯಿತು. ಅಂದರೆ ಈ ಹಣ ಯಾವ ರೀತಿಯಾಗಿ ಲೂಟಿ ಆಗ್ತಾ ಬಂದಿತ್ತು, ಆರೋಪಗಳಿಗೆ ಹೆಂಗೆ ಪುಷ್ಟಿ ಕೊಡ್ತು ಅಂತ ಇದು. ಜೂನ್ 24ನೇ ತಾರೀಕಿಗೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಒಂದು 150 ಪುಟದ ಮಧ್ಯಂತರ ವರದಿ ಹೋಗಿದೆ. ಅದಾದ ನಂತರ ಅಕ್ರಮದ ಬಗ್ಗೆ ಮೊದಲ FIR 25ನೇ ತಾರೀಕಿಗೆ ಆಯಿತು. 8 ನೌಕರರ ಬಂಧನ ಆಗಿದೆ. ಟ್ರಸ್ಟಿಗಳಾದಂಥ ಚಂಪತ್ ರಾಯ್ ಮತ್ತು ಡಾಕ್ಟರ್ ಅನಿಲ್ ಮಿಶ್ರಾ ಜೂನ್ 26ನೇ ತಾರೀಕಿಗೆ ರಾಜೀನಾಮೆ ಕೊಟ್ಟರು. ಇದು ಒಟ್ಟಾರೆ ಹೆಂಗೆ ಘಟನೆ ಆಗ್ತಾ ಬಂತು ಅನ್ನೋದರ ಡೇಟ್ ಲೈನ್ ಇದು. ರಾಮ ಮಂದಿರದ ಕಾಣಿಕೆ ಹುಂಡಿಯಿಂದ ಹಣ ಕಳ್ಳತನ ಆಗ್ತಾ ಇರೋದು. ಹಾಗಾದರೆ ಮತ್ತೊಂದು ಬೆಳವಣಿಗೆ ಏನಾಯಿತು ಈ ವಿಚಾರದಲ್ಲಿ? 12,000 ಸಂಬಳ ಐಷಾರಾಮಿ ಬಂಗಲ. 12,000 ರೂಪಾಯಿ ಸಂಬಳ ಬರ್ತಾ ಇತ್ತು ರಾಮ ಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ವ್ಯಕ್ತಿಗೆ. ಆದರೆ ಐಷಾರಾಮಿ ಬಂಗ್ಲೆ ಕಟ್ಟಿಬಿಟ್ಟಿದ್ದಾರೆ. ಆರೋಪಿಗಳ ಮನೆಯ ಶೌಚಾಲಯಗಳಲ್ಲೂ ಕೂಡ ಕಂತೆ ಹಣ ಸಿಕ್ಕಿದೆ. ನಿಮಗೆಲ್ಲ ನೆನಪಿದೆ, ಈ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಮಹಾಕುಂಭಮೇಳ ಆಗಿತ್ತಲ್ಲ, ಕೋಟ್ಯಾಂತರ ಜನ ಹೋದರು. ಅದನ್ನು ಕೂಡ ಇವರೆಲ್ಲ ಬಳಸ್ಕೊಂಡ್ಬಿಟ್ಟಿದ್ರಂತೆ. ಅವರು ಕೂಡ ಬಳಸ್ಕೊಂಡಿದ್ರು. ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ಅಂತ ಚಂಪತ್ ರಾಯ್ ಮಾಜಿ ಕಾರು ಚಾಲಕ ಆಯ್ತಾ, ಹಣ ಎಣಿಕೆ ಉಸ್ತುವಾರಿಯಾಗಿದ್ದಂತೆ. ಇದೀಗ 50 ಕೋಟಿ ಆಸ್ತಿ ಇದೆ ಈ ವ್ಯಕ್ತಿಯದ್ದು. ಕಾರು ಚಾಲಕನಾಗಿ ಸೇರಿದ್ದ. ಅದಾದ ನಂತರ ಚಾಲಕನ ಕೆಲಸ ಬಿಟ್ಟು ಅಯೋಧ್ಯೆಯ ವಿಮಾನ ನಿಲ್ದಾಣದ ಬಳಿ ಒಂದು 50 ಕೋಟಿ ಬೆಲೆ ಬಾಳುವಂಥ 10 ರೂಮ್ಗಳ ವಸತಿಗೃಹ, 3 ರೆಸ್ಟೋರೆಂಟ್ ಎಲ್ಲ ಇತ್ತಂತೆ. ಎರಡನೇದ್ದು ರಾಮ್ ಶಂಕರ್ ಮಿಶ್ರಾ ಅಂತ ರಾಮ ಮಂದಿರದ ಕಾಣಿಕೆ ಹುಂಡಿ ಎಣಿಸ್ತಾ ಇದ್ದಂಥ ಸಿಬ್ಬಂದಿ. ಅನುಕಲ್ಪ ಮಿಶ್ರಾ, ರಾಮ್ ಶಂಕರ್ ಮಿಶ್ರಾ ಮಗ, ಹುಣಿಕೆ ಎಣಿಕೆಯ ನೌಕರ, 20,000 ರೂಪಾಯಿ ಸಂಬಳ ಪಡೆದವನ ಬಳಿ ಇದೀಗ
ಪ್ಲಾಟ್ ಇದೆ, 65 ಲಕ್ಷ ರೂಪಾಯಿದ್ದು. ಇದು ಗಮನಿಸಬೇಕಾದ ಸಂಗತಿ. ಒಂದು ಫಾರ್ಮ್ ಹೌಸನ್ನು ಕೂಡ ಇದನ್ನೆಲ್ಲ ನಿರ್ಮಾಣ ಮಾಡಿದ್ದಾನೆ. ಲವ್ ಕುಶ್ ಮಿಶ್ರಾ ಅಂತ ರಾಮಶಂಕರ್ ಮಿಶ್ರಾ ಅವರ ಅಳಿಯ ಆಯಿತ ಹುಂಡಿ ಎಣಿಕೆ ಸಿಬ್ಬಂದಿ. ಇವರೆಲ್ಲ ಹೋಗ್ತಿದ್ರಂತೆ, ಹಂಚ್ಕೊಳ್ತಾ ಇದ್ರಂತೆ. ಅದಾದ ನಂತರ ಬೇರೆ ಬೇರೆ ವ್ಯಕ್ತಿಗಳು ಒಟ್ಟು 8 ಜನ ಇದರಲ್ಲಿ ಭಾಗವಹಿಸಿದ್ದನ್ನು ನೋಡಿದ್ದೀವಿ. ಅವಿನಾಶ್ ಶುಕ್ಲಾ ರಾಮ ಮಂದಿರದ ಪರಿಚಾರಕ, ಈತನ ಬ್ಯಾಂಕ್ ಖಾತೆಯಲ್ಲಿ 5 ಲಕ್ಷ ರೂಪಾಯಿ ಸಿಕ್ಕಿದೆ. 58 ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ದಾರೆ. ಮನೀಶ್ ಯಾದವ್ ಹುಂಡಿ ಎಣಿಕೆ ಮಾಡ್ತಾ ಇದ್ದಂಥ ಸಿಬ್ಬಂದಿ, ಈತನ ಖಾತೆಯಲ್ಲಿ 36 ಲಕ್ಷ ರೂಪಾಯಿ ಜಪ್ತಿಯಾಗಿದೆ. ಸುಭಾಷ್ ಚಂದ್ರ ಶ್ರೀವಾತ್ಸವ ಅಂತ ಬ್ಯಾಂಕ್ನ ಮಾಜಿ ಉದ್ಯೋಗಿ, ಎಣಿಕೆ ಸಿಬ್ಬಂದಿಯ ಉಸ್ತುವಾರಿಯಾಗಿದ್ದ. ಕರುಣೇಶ್ ಪಾಂಡೆ ಟ್ರಸ್ಟ್ ಹೆಸರಲ್ಲಿ ನಕಲಿ ರಶೀದಿಯನ್ನು ಕೊಟ್ಟು ದುಡ್ಡು ಪಡಿತಾ ಇದ್ದಂಥ ಆರೋಪಿ ಇತ್ತಂತೆ. ನಕಲಿ ರಶೀದಿಯನ್ನು ಕೊಟ್ಟು ದೇಣಿಗೆಯಲ್ಲಿ ಬರ್ತಾ ಇದ್ದಂಥ ಚಿನ್ನ ಬೆಳ್ಳಿ ಎಲ್ಲವನ್ನು ಕೂಡ ಈ ವ್ಯಕ್ತಿ ತೆಗೆದುಕೊಂಡು ಹೋಗ್ತಾ ಇದ್ದ ಅಂತ. ಒಟ್ಟಾರೆ 50 ಜನ ಇದ್ರಂತೆ ಈ ಹುಂಡಿ ಎಣಿಕೆ ಮಾಡೋದಕ್ಕೆ. 50 ಜನ ಇದ್ರು. ಆ ಪೈಕಿ ಒಂದು 24 ಮಂದಿ ಈ ಹಣದ ಬಂಡಲ್ ಕಟ್ಟುವಂತಹ ಸಿಬ್ಬಂದಿಗಳಾಗಿದ್ರಂತೆ. ಹಣದ ಬಂಡಲ್ ಕಟ್ಟುವ ಸಿಬ್ಬಂದಿ 12 ಜನ ಅದರ ಮೇಲ್ವಿಚಾರಣೆ ಹೊತ್ತಿದ್ರಂತೆ. 14 ಜನ SBI ಮತ್ತು ಕಂಪನಿಯ ಆಡಿಟರ್ ಆಗಿ ಎಲ್ಲ ಕೆಲಸ ಮಾಡ್ತಾ ಇದ್ರು. ಎಲ್ಲ ಇದ್ದಾಗಲೂ ಕೂಡ ಇಂಥದ್ದೊಂದು ಕಳ್ಳತನದ ಆರೋಪಗಳು, ಇಂಥದ್ದೊಂದು ಪ್ರಕರಣ ರಾಮ ಮಂದಿರದಿಂದ ಬರ್ತಾ ಇದೆ. ಮತ್ತೊಂದು ಪ್ರಮುಖರ ರಾಜೀನಾಮೆ, ರಾಜಕೀಯ ಸಂಚಲನ. ಈ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಚಂಪತ್ ರಾಯ್, ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ. ನಾನು ಅವಾಗಲೇ ಹೇಳಿದೆ, 2019ರಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಕೇಂದ್ರ ಸರ್ಕಾರ ಒಂದು ಟ್ರಸ್ಟ್ ರಚನೆ ಮಾಡಿತ್ತು. ಅದಕ್ಕೆ ವಿಶ್ವ ಹಿಂದೂ ಪರಿಷತ್ನ ಚಂಪತ್ ರಾಯ್ ಅವರನ್ನು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿತ್ತು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗೆಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಅವರೆಲ್ಲ ರಾಜೀನಾಮೆ ಕೊಟ್ಟರು. ಡಾಕ್ಟರ್ ಅನಿಲ್ ಮಿಶ್ರಾ ಜೂನ್ 27ನೇ ತಾರೀಕಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಒಂದು ಜುಲೈ 6ನೇ ತಾರೀಕಿಗೆ, ಅಂದರೆ ನಾಳೆ ಬಿಟ್ಟು ನಾಡಿದ್ದು ಒಂದು ಸಭೆ ಕರೆದಿದ್ದಾರೆ. ಈ ಟ್ರಸ್ಟ್ನ ಬೈಲಾದ ಪ್ರಕಾರ ಒಂದು ನಿಯಮ ಇದೆ. ಏನು ಬೈಲಾದ ಪ್ರಕಾರ ನಿಯಮ? ಈ ರಾಜೀನಾಮೆಗಳನ್ನು ಅಂಗೀಕಾರ ಆಗಬೇಕು ಅಂತ ಹೇಳಿದರೆ ಆ ಟ್ರಸ್ಟ್ನ ಒಟ್ಟಾರೆ ಸದಸ್ಯರ 3/2 ಬಹುಮತದ ಅವಶ್ಯಕತೆ ಇರುತ್ತೆ. ಬಹುಮತ ಸಾಬೀತಾದರೆ, ಅಂದರೆ ಬಹುಮತ ಇದ್ದರೆ ಮಾತ್ರ ಈ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಒಂದು ವೇಳೆ ರಾಜೀನಾಮೆ ಅಂಗೀಕಾರ ಆದರೂ ಕೂಡ ಇವರು ಪದವಿ ಮತ್ತು ಜವಾಬ್ದಾರಿಗಳಿಂದ ಮಾತ್ರ ಮುಕ್ತರಾಗ್ತಾರೆ. ಆದರೆ ಬೈಲಾದ ನಿಯಮದ ಪ್ರಕಾರ ಇಬ್ಬರು ಕೂಡ ಟ್ರಸ್ಟ್ನ ಅಜೀವ ಸದಸ್ಯರಾಗಿ, ಅಂದರೆ ಲೈಫ್ ಮೆಂಬರ್ಸ್ ಆಗಿ ಇವರೆಲ್ಲ ಮುಂದುವರಿತಾರೆ. ಹೀಗಾಗಿ ಜುಲೈ 6ನೇ ತಾರೀಕಿಗೆ ಏನಾಗುತ್ತೆ ಅನ್ನೋದು ಎಲ್ಲಕ್ಕಿರುವಂತಹ ಕುತೂಹಲ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ನೈತಿಕ ಹೊಣೆಯನ್ನು ಹೊತ್ತೆಲ್ಲ ಅವರು ರಾಮ ಮಂದಿರದ ಪ್ರಭಾವಿ ವ್ಯಕ್ತಿಗಳು ರಾಜೀನಾಮೆ ಕೊಟ್ಟರು. ಮತ್ತೊಂದು ಕಡೆ ಬದರಿನಾಥಕ್ಕೂ ಕೂಡ ಈ ಲೂಟಿಯ ನಂಟು. ಯಾವಾಗ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಇಂಥ ಆರೋಪಗಳೆಲ್ಲ ಬಂತಲ್ಲ, ಅಲ್ಲಿ ಕಳ್ಳತನ ಆಗ್ತಾ, ಮಂದಿರದ ಬಗ್ಗೆ ಅಂತಲ್ಲ, ಮಂದಿರದಲ್ಲಿ ಇದ್ದಂಥ ಸಿಬ್ಬಂದಿಗಳು ಈ ರೀತಿಯಾಗಿ ಕಳ್ಳತನ ಆಗಿದೆ. ಭಕ್ತರ ಹಣ ಅರಿಯದು ಭಕ್ತಿಯ ಮುಖಾಂತರ ಕೊಟ್ಟಿರ್ತಾರೆ. ಭಕ್ತಿಯ ಮುಖಾಂತರ ಬಂದಂಥ ಹಣ ಲೂಟಿ ಆಗುತ್ತೆ ಅಂತೇಳಿ ಸಹಜವಾಗಿ ಅಸಮಾಧಾನ. ಇದೀಗ ಬದರಿನಾಥಕ್ಕೂ ಕೂಡ ಇದೆಲ್ಲ ಬಂದಿದೆ. ಅಯೋಧ್ಯೆಯ ಬೆನ್ನಲ್ಲಿ ವಿಶ್ವ ಪ್ರಸಿದ್ಧ ಬದರಿನಾಥ್ ದೇಗುಲಕ್ಕೂ ಕೂಡ ಇದೆಲ್ಲ ಬಂತು. ಹೆಂಗೆ? ಹಿಂದುತ್ವ ಪರ ಸಂಘಟನೆಯಾದಂತಹ ಭೈರವ ಸೇನಾ ಸಂಘಟನೆಯ ಸಂಸ್ಥಾಪಕ ಸಂದೀಪ್ ಕತ್ರಿ ಅವರು ಬದರಿನಾಥ್ ಕೇದಾರನಾಥ್ ದೇವಾಲಯ ಸಮಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಒಂದು ಲಿಖಿತ ದೂರು ಕೊಟ್ಟರು. ದೇವಾಲಯ ಸಮಿತಿ ಅಧ್ಯಕ್ಷ ಹೇಮಂತ್ ದ್ವಿವೇದಿ ಅವರ ವೈಯಕ್ತಿಕ ಸಹಾಯಕ, ಅಂದರೆ ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಅವರ ಆಪ್ತ ಕಾರ್ಯದರ್ಶಿಯೇ ಈ ಕಾಣಿಕೆ ಕಳ್ಳತನ ಮತ್ತು ಹಣಕಾಸಿನ ಅಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಈ ಸಂಘಟನೆ ಆರೋಪ ಮಾಡಿತು. CCTVಗಳನ್ನು ಪರಿಶೀಲನೆ ಮಾಡಬೇಕು. ಈ ಆರೋಪ ನಮಗೆ ಮೊದಲೇ ಗೊತ್ತಿತ್ತು, ನಾವು ಟ್ರಸ್ಟ್ಗೆ ತಿಳಿಸಿದ್ವಿ, ಅವರು ಕ್ರಮ ತೆಗೆದುಕೊಳ್ಳಿಲ್ಲ. ಹೀಗಾಗಿ ಇದೆಲ್ಲ ಕ್ರಮ ಆಗಬೇಕು ಅಂತ ಅವರು ಹೇಳಿದರು. ಇದೀಗ ಏನು ಮಾಡ್ತು ಬದ್ರಿನಾಥ್ ಕೇದಾರನಾಥ್ ದೇವಾಲಯ ಸಮಿತಿ ಅಧ್ಯಕ್ಷರು ಶುಕ್ರವಾರ, ಅಂದರೆ ನಿನ್ನೆ, ತಕ್ಷಣವೇ ಒಂದು ಸತ್ಯ ಶೋಧನಾ ತನಿಖಾ ಸಮಿತಿಯನ್ನು ರಚನೆ ಮಾಡೋದಕ್ಕೆಲ್ಲ ಆದೇಶ ಕೊಟ್ಟಿದ್ದಾರೆ. ಯಾರ್ಯಾರ ವಿರುದ್ಧ ಏನು ಆರೋಪಗಳು ಬಂದಿದೆ ಅವ್ರಿಗೊಂದು ಶೋಕಾಸ್ ನೋಟಿಸ್ ಜಾರಿ ಕೂಡ ಆಗಿದೆ. ಇದು ಅಯೋಧ್ಯೆಯಿಂದ ಬದರಿನಾಥ್ಗೆ ಶಿಫ್ಟ್ ಆದಂಥ ವಿಚಾರ. ಮತ್ತೊಂದು ಬೆಳವಣಿಗೆ, RSS ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಕ್ತರ ಆಕ್ರೋಶ ಇದೆ. ಅಂದರೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆದಂತಹ ಸಮಯದಲ್ಲಿ ಪರ ವಿರೋಧ ಚರ್ಚೆಗಳೆಲ್ಲ ಬಂತು. ಈ ಕಾಂಗ್ರೆಸ್ನವರೊಂದು ಆರೋಪ ಮಾಡೋದಕ್ಕೆ ಶುರು ಮಾಡಿದರು. ಟ್ರಸ್ಟನ್ನು ರಚನೆ ಮಾಡುವಾಗ RTI ಕಾಯ್ದೆಯಿಂದ ಹೊರಗಿಟ್ಟರು, ಯಾವುದೇ ಏನು ಪ್ರಕ್ರಿಯೆನೇ ಮಾಡಲಿಲ್ಲ, RSS ಮತ್ತು VHPಯ ಸದಸ್ಯರನ್ನೆಲ್ಲ ತೆಗೆದುಕೊಂಡು ಹೋಗಿ ಟ್ರಸ್ಟಿಗೆ ಮಾಡಿದರು, ಇತ್ಯಾದಿ ಆರೋಪವನ್ನು ಕಾಂಗ್ರೆಸ್ನವರು ರಾಜಕೀಯವಾಗಿ ಮಾಡೋದಕ್ಕೆ ಶುರುವಾಯಿತು. ಈ ಬೆಳವಣಿಗೆ ಆದ ನಂತರ RSS ಪ್ರತಿಕ್ರಿಯೆ ಕೊಟ್ಟಿದೆ. ಈ ಘಟನೆಯಿಂದ ನಾವೆಲ್ಲರೂ ನೊಂದುಬಿಟ್ಟಿದ್ದೀವಿ, ಕೋಪಗೊಂಡಿದ್ದೀವಿ ಅಂತ ಕರ್ನಾಟಕದವರೇ ಆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ನಿನ್ನೆ ಪ್ರತಿಕ್ರಿಯೆ ಕೊಟ್ಟರು. ಹಗರಣವನ್ನು ನೆಪ ಮಾಡಿಕೊಂಡು ಹಿಂದೂ ಧರ್ಮ ಅವಹೇಳನಕ್ಕೆ ಯತ್ನ ಮಾಡಲಾಗ್ತಾ ಇದೆ ಅಂತ RSS ಆರೋಪ ಮಾಡಿತು. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಸರಕಾರ್ಯವಾಹರೆಲ್ಲ ಆಗ್ರಹ ಮಾಡಿದರು. ಅಯೋಧ್ಯೆ ಬಾರ್ ಅಸೋಸಿಯೇಷನ್ನಿಂದ ಆರೋಪಿಗಳ ಪರ ವಕಾಲತ್ತು ವಹಿಸದಿರೋದಕ್ಕೆ, ಅವರ ಪರವಾಗಿ ಯಾರ ವಕೀಲರು ಕೂಡ ವಕಾಲತ್ತು ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ, ಅವರೊಂದು ಅದರ ವಿರುದ್ಧವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ರಾಮ ಮಂದಿರ ಟ್ರಸ್ಟ್ RTI ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿಬಿಟ್ಟಿದೆ ಸರ್ಕಾರ. ಕಾಂಗ್ರೆಸ್ನವರು ಅಂತ ಆರೋಪ ಮಾಡ್ತಾ ಇದ್ರು.
ಇದ್ರು. RTI ವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡು ಬರಬೇಕು, ಆ ಮುಖಾಂತರ ಟ್ರಸ್ಟ್ ಎಲ್ಲ ರಚನೆ ಆಗಬೇಕು ಇತ್ಯಾದಿ ಇತ್ಯಾದಿ ಅಂತ. ಇದೀಗ ಸರ್ಕಾರ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ RTI ವ್ಯಾಪ್ತಿಗೆ ಬರ್ತಾ ಇಲ್ಲ ಅಂತ. ಈ ಘಟನೆ ಇಷ್ಟು ಬೆಳಕಿಗೆ ಬಂದ ನಂತರವೂ ಕೂಡ RSS ಮೌನವಾಗಿದೆ ಅಂತೆಲ್ಲ ಟೀಕೆ ಬರ್ತಾ ಇತ್ತು. ಇದಕ್ಕೆ ನಿನ್ನೆ ಉತ್ತರವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಕೊಟ್ಟಿದೆ. ಇದು ಜೀ ಕನ್ನಡ ನ್ಯೂಸ್ ಅಡಿ 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ, ರಾಜ್ಯದ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಕರಾವಳಿಯ ಮಲೆನಾಡು ಅಕ್ಷರಶಃ ಇದೀಗ ಮಳೆಯ ಅಬ್ಬರಕ್ಕೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದನ್ನು ನೋಡಿದ್ದೀವಿ. ಕರ್ನಾಟಕದ ಇವತ್ತು ಉತ್ತರ ಒಳನಾಡಲ್ಲೂ ಕೂಡ ಮಳೆಯಾಗಿದೆ ಅನ್ನುವಂಥ ಆಶಾದಾಯಕ ಸುದ್ದಿಗಳು ಬರ್ತಾ ಇದೆ. ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚು ಮಳೆ ಬೇಕಾದಂತಹ ಪ್ರದೇಶ ಏನಿತ್ತು ಅಲ್ಲೆಲ್ಲವೂ ಕೂಡ ಇವತ್ತು ಮಳೆ ಆಗ್ತಾ ಇದೆ ಅನ್ನುವಂಥ ಆಶಾದಾಯಕ ಸುದ್ದಿ. ಮತ್ತೊಂದು ಕಡೆ ಹಾವೇರಿಯಲ್ಲಿ ಮಳೆ ತರಿಸೋದಕ್ಕೆ ಅಮೆರಿಕಾದಿಂದ ವಿಮಾನವನ್ನು ತರಿಸಿಕೊಂಡು ಮೋಡ ಬಿತ್ತನೆ ಮಾಡೋದಕ್ಕೊಂದು ಸಿದ್ಧತೆ ಆಗಿದೆ ಹಾವೇರಿ ಜಿಲ್ಲೆಯಲ್ಲಿ. ಅದು ಹಾವೇರಿ ಜಿಲ್ಲೆ ಅಂತ ಹೇಳಿದರೆ ಮೋಡ ಬಿತ್ತನೆಗೆ ಸ್ವಲ್ಪ ಕನೆಕ್ಟಿವಿಟಿ ಇದೆ. ಬಿಕಾಸ್ ರಾಣೆಬೆನ್ನೂರಿನ ಶಾಸಕರು ಹಿಂದೆ ಇದ್ದಂತಹ ಪ್ರಕಾಶ್ ಕೋಳಿವಾಡ್ ಅವರ ತಂದೆ ಅವರು ಕೂಡ ಮೋಡ ಬಿತ್ತನೆ ಮಾಡಿಸಿದ್ರು. ಇವತ್ತು ಅವರು ಕೂಡ ಮಾಡಿಸ್ತಾರೆ ಎನ್ನುವಂಥ ಸುದ್ದಿಗಳು. ಏನೇನಾಗುತ್ತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೆಲ್ಲ ವರುಣನ ಆರ್ಭಟ. ನಾವು ಅನೇಕ ದಿನಗಳಿಂದ ಈ ಬೆಳವಣಿಗೆ ನೋಡ್ತಾ ಇದ್ದೀವಿ. ಅಲ್ಲಿ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಸಮುದ್ರದಲ್ಲಿ 3.3 ಮೀಟರ್ ಎತ್ತರದ ದೈತ್ಯ ಅಲೆಗಳೆಲ್ಲ ಅಬ್ಬರಿಸ್ತಾ ಇದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಭೀಕರ ಗಾಳಿ ಬೀಸುತ್ತಂತೆ. ಜುಲೈ 8ರ ತನಕ ಅಂದರೆ ಮುಂದಿನ 4 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಮೀನುಗಾರಿಕೆಯನ್ನು ಸಮುದ್ರದಲ್ಲಿ ಮಾಡಬಾರದು ಅಂತ ಹೇಳಿದ್ದಾರೆ. ಕಡಲ ತೀರದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆಲ್ಲ ಬ್ರೇಕ್ ಹಾಕಬೇಕು ಅಂತ ಈಗ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆಲ್ಲ ಬ್ರೇಕ್ ಹಾಕೊಳ್ಳೋ ಪ್ರಯತ್ನ ಆಗಿದೆ. ಇದು ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್. ಆದರೆ ಮಲೆನಾಡಿನಲ್ಲಿ ಏನಾಯ್ತು ಹಾಗಾದರೆ? ಮಲೆನಾಡಿಗೆ ಭೂಕುಸಿತದ ಆತಂಕ ಆಗಿದೆ. ಏನಾಯಿತು ಮಲೆನಾಡಲ್ಲಿ? ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಕರಾವಳಿಗೆ ಆರೆಂಜ್ ಅಲರ್ಟ್ ಆದರೆ ಮಲೆನಾಡಿಗೆ ಭೂಕುಸಿತದ ಆತಂಕ ಮತ್ತು ಯೆಲ್ಲೋ ಅಲರ್ಟ್ ಕೂಡ ಆಗಿದೆ. ಪಶ್ಚಿಮ ಘಟ್ಟದ ಇಳಿಜಾರು ಪ್ರದೇಶದಲ್ಲಿ ಸಣ್ಣ ತರನಾದಂತಹ ಸಡಿಲ ಆಗ್ತಾ ಇದೆ. ಭೂಕುಸಿತದ ಭೀತಿ ಆಗ್ತಾ ಇದೆ. ಆಗುಂಬೆಯಲ್ಲಿ 7 ಸೆಂಟಿಮೀಟರ್ ಮಳೆ, ಗೇರುಸೊಪ್ಪದಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಮತ್ತೊಂದು ಕಡೆ ಮರಗಳು, ವಿದ್ಯುತ್ ಕಂಬಗಳ ಕೆಳಗೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಟ್ಟ ಗುಡ್ಡಗಳ ನಿವಾಸಿಗಳು ಜಾಗರೂಕತೆಯಿಂದ ಇರಬೇಕು ಅಂತ ಇದೀಗ ಅಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಗೇರುಸೊಪ್ಪದಲ್ಲಿ 11 ಸೆಂಟಿಮೀಟರ್, ಆಗುಂಬೆಯಲ್ಲಿ 7 ಸೆಂಟಿಮೀಟರ್ ಮಳೆ ಆಗ್ತಾ ಇದೆ. ಹಳ್ಳ ಕೊಳ್ಳಗಳು, ನದಿಗಳೆಲ್ಲ ತುಂಬ ಹರಿತಾ ಇದೆ. ಬಿರುಗಾಳಿ ಆರ್ಭಟವೂ ಕೂಡ ಇರೋದ್ರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ. ಮತ್ತೊಂದು, ಕಾವೇರಿ ಮಡಿಲಲ್ಲಿ ಹರಿಯುತ್ತಿದೆ ನೀರು. ಕಾವೇರಿ ಮಡಿಲಲ್ಲಿ ನೀರು ಹರಿತಿದೆ ಅಂತ. ಕೊಡಗಿನಲ್ಲಿ ವರುಣನ ಅಬ್ಬರಕ್ಕೆ ಏರಿಕೆ ಕಂಡಿದೆ. ಕಾವೇರಿ ನದಿಗೆ ನೀರಿನ ಹರಿವು. ಹಾರಂಗಿ ಜಲಾಶಯಕ್ಕೆ ಈ ವರ್ಷ ಮೊದಲ ಬಾರಿಗೆ 1113 ಕ್ಯೂಸೆಕ್ ಒಳಹರಿವು ಬರ್ತಾ ಇರೋದು. ಕುಶಾಲನಗರ ಸೇತುವೆ ಕೆಳಗೆ ಒಂದು 5 ಅಡಿಗಳಷ್ಟು ನೀರಿನ ಮಟ್ಟ ಎಲ್ಲ ಏರಿಕೆಯಾಗಿದೆ. ಒಂದು ಆಶಾದಾಯಕ ಬೆಳವಣಿಗೆ. ಯಾಕೆಂದರೆ KRSನಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂತ ನಾವೆಲ್ಲ ಮಾತನಾಡ್ತಾ ಇದ್ವಿ. ಭಾಗಮಂಡಲ, ತಲಕಾವೇರಿ ವ್ಯಾಪ್ತಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕೃಷಿ ಚಟುವಟಿಕೆಯಲ್ಲಿ ರೈತರೆಲ್ಲ ಮಗ್ನರಾಗಿದ್ದಾರೆ. ಜಲಾಶಯ ಭರ್ತಿಗೆ ಲಕ್ಷಣಗಳನ್ನೇ ಆಗಿದೆ. ಇದು ಕಾವೇರಿ ಮಡಲಿನ ಕಥೆ ಆಯಿತು. ಮತ್ತೊಂದು ಕಡೆ ಬೆಳವಣಿಗೆ. ಹಾವೇರಿ ರೈತರಿಗೆ ಮೋಡ ಬಿತ್ತನೆಯ ಆಸರೆ. ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಶಾಸಕ ಪ್ರಕಾಶ್ ಕೋಳಿವಾಡ್ ಪ್ರತಿ ಬಾರಿ ಇಂತಹ ಬರಗಾಲ ಬಂದಂತಹ ಸಮಯದಲ್ಲಿ ಇಂಥದ್ದೊಂದು ಪ್ರಯೋಗವನ್ನು ಕೋಳಿವಾಡ್ರು ಮಾಡ್ತಾರೆ ಯಾವಾಗಲೂ. ಇವರ ತಂದೆ ಈ ಹಿಂದೆ ಸ್ಪೀಕರ್ ಆದಂತಹ ಕೋಳಿವಾಡ್ರು ಕೂಡ ಮಾಡ್ತಿದ್ರು. ಅವರ ಪುತ್ರ ಪ್ರಕಾಶ್ ಕೋಳಿವಾಡ್ರು ಕೂಡ ಆ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಮಳೆ ಕೊರತೆ ಆಗ್ತಾ ಇದೆ ಹಾವೇರಿಯಲ್ಲಿ. ಹೀಗಾಗಿ ಒಂದು ಮೋಡ ಬಿತ್ತನೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಜುಲೈ 7ರಿಂದ ಒಂದು 3 ದಿನಗಳ ಕಾಲ ಒಂದು ಜಿಲ್ಲೆಯಾದ್ಯಂತ ಒಂದು ಮೋಡ ಬಿತ್ತನೆ ಕೆಲಸಕ್ಕೆ ಅವರು ಹೋಗ್ತಾ ಇದ್ದಾರೆ. ಅಮೆರಿಕಾದಿಂದ ಒಂದು ಅತ್ಯಾಧುನಿಕ ಕ್ಲೌಡ್ ಸೀಡಿಂಗ್ ವಿಮಾನ ಬರ್ತಾ ಇದೆ. ಆ ಕ್ಲೌಡ್ ಸೀಡಿಂಗ್ ವಿಮಾನದ ಮುಖಾಂತರ ಮೋಡ ಬಿತ್ತನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ಗಂಟೆಯ ಕಾರ್ಯಾಚರಣೆಗೆ ಒಂದು 15 ಲಕ್ಷ ರೂಪಾಯಿ ಎಲ್ಲ ಖರ್ಚಾಗುತ್ತಂತೆ. ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆಗೆ ಒಂದು 6 ಶಾಸಕರೆಲ್ಲ ಮುಂದಾಗಿದ್ದಾರಂತೆ. 6 ಜನ ಶಾಸಕರು. ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ್ ಸೇರಿದಂತೆ ಜಿಲ್ಲೆಯ ಒಂದು 5 ಜನ ಶಾಸಕರು ಎಲ್ಲರೂ ಒಟ್ಟಾಗಿ ತಮ್ಮ ಸ್ವಂತ ವೆಚ್ಚದಲ್ಲಿ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆಯನ್ನು ಮಾಡೋದಕ್ಕೆ ಅವರೆಲ್ಲ ಮುಂದಾಗ್ತಾ ಇರೋದು. 15 ಲಕ್ಷ ರೂಪಾಯಿ ಎಲ್ಲ ಅದನ್ನು ತೆಗೆದುಕೊಳ್ತಾ ಇದೆ. ಅಮೆರಿಕಾದಿಂದ ಒಂದು ಕ್ಲೌಡ್ ಸೀಡಿಂಗ್ ವಿಮಾನ ಹುಬ್ಬಳ್ಳಿಗೆ ಬರ್ತಾ ಇದೆ. 1 ಗಂಟೆಗೆ ಒಂದು 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು, ವೀಕೆಂಡ್ ಮೂಡ್ನಲ್ಲಿರುವಂಥವರಿಗೆ ವಾರ್ನಿಂಗ್ ಕೊಟ್ಟಿದೆ. ವೀಕೆಂಡಲ್ಲಿದ್ದೇವೆ, ಇವತ್ತು ಸಾಟರ್ಡೆ, ನಾಳೆ ಸಂಡೇ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಒಂದು 48 ಗಂಟೆ ಮಳೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಅಪಾಯಕಾರಿ ನದಿ ತೀರ, ಜಲಪಾತಗಳಿಗೆಲ್ಲ ಹೋಗಬಾರ್ದು. ಪ್ರವಾಸಿಗರ ನಿರ್ಬಂಧ ವಿಧಿಸಲಾಗಿದೆ. ಸಿಡಿಲು, ಬಿರುಗಾಳಿ ಸಹಿತ ಮಳೆ ಆಗುವಂಥ
ನೀಡಿರುವಂಥ ಮುನ್ಸೂಚನೆ. ಸೆಲ್ಫಿ ಕ್ರೇಜ್ಗಾಗೆಲ್ಲ ಜೀವವನ್ನು ಕಳೆದುಕೊಳ್ಳಬೇಡಿ, ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಪ್ರವಾಸಿಗರಿಗೆ ಮತ್ತು ಯುವತಿಯರಿಗೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಹವಾಮಾನ ಇಲಾಖೆ ಬಯಸಿದಂತೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗಬೇಕು ಅನ್ನೋದು ಕೂಡ ರೈತರ ಆಶಯ ಆಗಿದೆ. ಮಳೆ ಆಗಲಿ ಅನ್ನೋದು ಕೂಡ ನಮ್ಮ ಬಯಕೆ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಅಡ್ಡಿಯೇ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.